ಮೊದಲು ಇನ್ ಆ್ಯಂಡ್ ಯಾಂಗ್ ಅದನ್ನು ನಾವು ತಿಳ್ಕೋಬೇಕು. ನಾವೇನೇ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ನಾವು 4 ಥರದ್ರಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಒಂದು ನಾಲಿಗೆ ನೋಡ್ತೀವಿ, ಇನ್ನೊಂದು ಪಲ್ಸ್ ನೋಡ್ತೀವಿ, ಇನ್ನೊಂದು ಮಾತಾಡಿಸ್ತೀವಿ, ಮತ್ತು ಅಬ್ಸರ್ವೇಷನ್. ಈ 4 ಬೇಸಸ್ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಯಾರಿಗೆ ನೀವು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಅವರಿಗೆ ಇನ್ ಆಗಿದೆನಾ ಯಾಂಗ್ ಆಗಿದೆನಾ ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನೀವು ಅವ್ರಿಗೆ ಯಾಂಗ್ ಇದ್ಬಿಟ್ಟು ಮತ್ತೆ ನೀವು ಯಾಂಗ್ ಟ್ರೀಟ್ಮೆಂಟ್ ಕೊಟ್ಟರೆ ಸಿಂಪ್ಟಮ್ಸು ಮತ್ತೆ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಇದು ಭಾಳ ಮುಖ್ಯ. ಹಾಗಾಗಿ ಇದನ್ನು ಕಲಿಯೋದಕ್ಕೆ ಒಂದು ವಾರದಲ್ಲಿ 2 ದಿವಸದಲ್ಲಿ ಕಲಿಯೋಕ್ಕಾಗೋದಿಲ್ಲ. ಈಗೂ 3 ವರ್ಷ 4 ವರ್ಷ ಕಲಿತರಿಗೂ ಕೂಡ ಅದು ಭಾಳ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ನೀವು ಪ್ರಾಕ್ಟಿಕಲನ್ನು ಎಷ್ಟು ಮಾಡ್ತೀರೋ ಅದು ಇನ್ನು ಅದು ಯಾಂಗ್ ಅನ್ನೋದಕ್ಕೆ ನಾವು ಕೆಲವೊಂದು ಎಕ್ಸಾಂಪಲ್ನ ಕೆಲವೊಂದು ಇದನ್ನು ಕೊಟ್ಕೊತ ಈಗ ನಿಮಗೆ ನಾನು ಕೆಲವೊಂದು PDF ಮಾಡಿದ್ದೀನಿ, ಅದನ್ನು ತೋರಿಸ್ಕೊತ ಹೋಗ್ತೀನಿ. ಯಾವ ಭಾಗ ಇನ್ನು ಬರುತ್ತೆ, ಯಾವ ಟೈಮ್ನಲ್ಲಿ ಬಂದರೆ ಇನ್ನು, ಲೆಫ್ಟ್ ಸೈಡ್ ಬಂದರೆ ಇನ್ನ ಅಥವಾ ರೈಟ್ ಸೈಡ್ ಬಂದರೆ ಇನ್ನ, ಈ ಥರ ನಾವು ನಿಮಗೆ ಕೆಲವೊಂದು PPT ಅಂದರೆ PDF-ನಲ್ಲಿದೆ, ಅದನ್ನು ತೋರಿಸ್ತೀನಿ. ಸ್ಕ್ರೀನ್ ಬಂದಿದೆ. ಓಕೆ. ಇನ್ನು ಅಂದ್ರೆ PDF ಸ್ಕ್ರೀನ್ ಬಂದಿಲ್ಲ, ನಿಮ್ದು ಬಂದಿದೆ. PDF ಸ್ಕ್ರೀನ್ ಬಂದಿರ್ಬೇಕಲ್ಲ ಮೇಡಮ್, ಅದು ಸ್ವಲ್ಪ ಲೇಟ್ ಗೀಟ್ ಆಗ್ತಾ ಇದೆ ಏನೋ ಬರೋದು. ಓಕೆನಾ? ಇನ್ ಮತ್ತೆ ಯಾಂಗ್ ಅಂದ್ರೆ ಏನು? ಇನ್ ಮತ್ತೆ ಯಾಂಗ್ ಅಂದ್ರೆ ಏನಂದ್ರೆ TM ಮತ್ತೆ TCM ಇದರಲ್ಲಿ ಮತ್ತೆ ನಾವು ಕಲ್ತಿರೋದು ವಿಧಾನ ಅಂದರೆ ಇನ್ ಆ್ಯಂಡ್ ಯಾಂಗ್ ಎಂಬುದು ಪ್ರಕೃತಿಯ ಮೂಲ ಸಮತೋಲನದ ತತ್ವ ಆಗಿದೆ. ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತು, ಶಕ್ತಿ, ಅಂಗಾಂಗ, ಭಾವನೆ ಮತ್ತು ಕ್ರಿಯೆಯಲ್ಲಿ ಇನ್ ಮತ್ತು ಯಾಂಗ್ 2 ಅಂಶಗಳು ಇರುತ್ತವೆ. ಇನ್ ಯಾಂಗ್ ಅಂದರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಅನಿಸುತ್ತೆ. ಇದು ಇನ್ ಅಂದರೆ ತಂಪು, ಯಾಂಗ್ ಅಂದರೆ ಹೀಟು. ಇದು ನಮ್ಮ ಆಡು ಭಾಷೆಯಲ್ಲಿ. ಇನ್ ಇದೇನಾ ಯಾಂಗ್ ಇದೇನಾ ಅಂದರೆ, ಯಾಕಂದರೆ ಕೆಲವೊಬ್ಬರು ಹೊಸಬ್ರು ಬಂದಿರ್ತಾರೆ, ಅವ್ರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇನ್ ಅಂದರೆ ತಂಪು, ಯಾಂಗ್ ಅಂದರೆ ಹೀಟು. ಇನ್ನ ಗುಣಗಳು ಯಾವ್ಯಾವ ಥರ ಇರ್ತವೆ ಅಂದರೆ ಶಾಂತ ಮತ್ತು ತಂಪು ಮತ್ತು ಒಳಮುಖ, ವಿಶ್ರಾಂತಿ, ಪೋಷಣೆ, ರಾತ್ರಿ ಕೂಡ ಇನ್ನೊಂದು ಇರ್ತದೆ, ಚಂದ್ರ ಕೂಡ ಇನ್, ನೀರು, ಸ್ತ್ರೀ ಶಕ್ತಿ. ಇವಿಷ್ಟು ಅಂದರೆ ಯಾರು ಕೆಲವೊಬ್ರು ನೋಡಿ ಯಾರಿಗೂ ಬೈದ್ರೂ ಅವರು ಶಾಂತ ಸ್ವಭಾವದಾಗಿರ್ತಾರೆ. ಅದೇ ಯಾಂಗ್ ಮನುಷ್ಯನಿಗೆ ಬೈರಿ ನೀವು, ಯಾಕಂದರೆ ಅವನು ಯಾಕೆ ಅಲ್ಲಿ ಅಂತನ್ರಿ ಒಂದು ಎಕ್ಸ್ಟ್ರಾ ಮಾತಾಡ್ತಾನೆ, ಅದು ಯಾಂಗ್ನ ತತ್ವ. ಹಾಗಾಗಿ ಇನ್ನ ಗುಣಗಳು ಏನಂದರೆ ಶಾಂತ ಸ್ವಭಾವದಾಗಿರ್ತಾರೆ. ಇದನ್ನು ನಾವು ರಾತ್ರಿನ ಇನ್ನಿಗೆ ಹೋಲಿಸ್ತೀವಿ. ಬೆಳಿಗ್ಗೆ ಯಾಂಗ್ ಇರುತ್ತೆ, ರಾತ್ರಿ ಇನ್ನಿರುತ್ತೆ. ಮತ್ತು ವಿಶ್ರಾಂತಿ, ಯಾವುದೇ ಒಂದು ಅಂಗ ಲಿವರ್ ಇದು ನಮ್ಮದ್ರಲ್ಲಿ 6 ಮೆರಿಡಿಯನ್ ಬಂದ್ಬಿಟ್ಟು ಇನ್ ಮೆರಿಡಿಯನ್ ಬರ್ತವೆ, 6 ಯಾಂಗ್ ಮೆರಿಡಿಯನ್ ಬರ್ತವೆ. ಲಿವರು ಇನ್ನಾದರೆ ಗಾಲ್ ಬ್ಲಾಡರ್ ಯಾಂಗ್ ಇರುತ್ತೆ. ಮತ್ತು ಇದು ಪೋಷಣೆ ಕೊಡ್ತವೆ. ನಮ್ಮದೊಂದು ಸ್ಕಿನ್ನು ಅದು ಚೆನ್ನಾಗಿ ಹೊಳಪವಾಗಿರ್ಬೇಕಂದ್ರೆ ಅದಕ್ಕೆ ಇನ್ನೂ ಭಾಳ ಮುಖ್ಯ. ಅದ್ರ ಜೊತೆಗೂ ಕೂಡ ಯಾಂಗು ಅದಕ್ಕಿಂತ ಬಹಳ ಮುಖ್ಯ. ಹಾಗಾಗಿ ಚಂದ್ರ, ಸೂರ್ಯನಿಗೆ ನಾವು ಯಾಂಗಿಗೆ ಹೋಲಿಸಿದ್ರೆ ಚಂದ್ರನಿಗೆ ಇನ್ನು ಹೋಲಿಸ್ತೀವಿ. ನೀರು, ಈಗ ನೀರು ಅಂದರೆ ತಣ್ಣೀರು ಬರ್ತದೆ, ಬಿಸಿನೀರು ಆದರೆ ಮತ್ತೆ ಯಾಂಗ್ ಇರುತ್ತೆ. ಸ್ತ್ರೀ ಶಕ್ತಿ, ಇಲ್ಲಿ ಸ್ತ್ರೀಗೆ ನಾವು ಇನ್ನನ್ನು ಹೋಲಿಸ್ತೀವಿ, ಪುರುಷರಿಗೆ ಯಾಂಗನ್ನು ಹೋಲಿಸ್ತೀವಿ. ಇದು ಕೆಲವೊಂದು ಎಕ್ಸಾಂಪಲ್ಸ್. ಅಂದರೆ ಇನ್ನನ್ನ ಗುಣಗಳು ಯಾವ್ಯಾವ ಅಂದರೆ, ನೀವು ಕೆಲವೊಂದು ಸಿಂಪ್ಟಮ್ಸ್ ಬರ್ತವೆ. ಸಂಜೆ ಆದ ಕೂಡಲೇ ಜಾಸ್ತಿ ಆಗುತ್ತೆ ಸರ್ ನಮಗೆ, ತಲೆನೋವಾಗಲಿ, ಮೊಣಕಾಲು ನೋವಾಗಲಿ, ಇಲ್ಲ ಸ್ನೀಸಿಂಗ್ ಆಗಲಿ, ಈ ಥರ ಕೆಲವೊಂದು ಸಿಂಪ್ಟಮ್ಸ್ ನೀವು ಟೈಮನ್ನು ನೋಡಿಕೊಂಡಾಗ ಅದು ಟೈಮು ಭಾಳ ಇಂಪಾರ್ಟೆಂಟ್ ಕೊಡುತ್ತೆ ನಮ್ಮ ಟ್ರೀಟ್ಮೆಂಟಿಗೆ. ಕೆಲವೊಬ್ಬರಿಗೆ 3 ಗಂಟೆಯಿಂದ 5 ಗಂಟೆ ತನಕ ಎಚ್ಚರ ಆಗುತ್ತೆ. ಯಾಕೆ ಹೇಳಿ, ಅಲ್ಲಿ ಲಂಗ್ಸ್ ಟೈಮ್ ಇರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಎಚ್ಚರವಾಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು ಈ ಥರ ಆಗ್ತಿರ್ತದೆ. ಹಾಗಾಗಿ ನಿಮಗೆ ಟೈಮ್ ಕೂಡ ಭಾಳ ಇಂಪಾರ್ಟೆಂಟು. ಅದು ಡೇ ಟೈಮ್ನಲ್ಲಿ ಬರ್ತದಾ ನೈಟಲ್ಲಿ ಬರುತ್ತಾ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಯಾಂಗ್ ಅಂದರೆ ಫಂಕ್ಷನ್. ನಾವು ಈ ಕೈಗಳನ್ನು ಮಡಿಸ್ತೀವಿ, ಕೆಲಸ ಮಾಡ್ತೀವಿ, ಇದರಿಂದ ಏನೇ ಒಂದು ಮಾಡ್ತೀವಿ ಅಂದರೆ ಅದು ಯಾಂಗನ ಲಕ್ಷಣ. ಅದು ಇನ್ನು ಪೋಷಣೆ ಮಾಡುತ್ತೆ, ಇದು ಫಂಕ್ಷನ್ ಮಾಡುತ್ತೆ, ಕೆಲಸ ಮಾಡುತ್ತೆ, ಅದು ನರಿಶ್ಮೆಂಟ್ ಮಾಡುತ್ತೆ. ಇದು ನೋಡಿ, ಚಟುವಟಿಕೆ, ಬಿಸಿ, ಹೊರಮುಖ, ಮತ್ತು ಚಲನೆ, ಕಾರ್ಯ, ಹಗಲು, ಸೂರ್ಯ, ಬೆಂಕಿ, ಪುರುಷ ಶಕ್ತಿ. ಇದು ತದ್ವಿರುದ್ಧವಾಗಿ ಇಲ್ಲಿ ನಿಮಗೆ ಯಾಂಗ್ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ಹೇಳ್ಕೊತ ಹೋಗ್ತೀವಿ. ಏನಾದರೂ ಇದ್ದರೆ ನೋಡಿ,
2 ದಿವಸ ನಾನು ಕ್ಲಾಸ್ ಮಾಡಿದರೆ 3ನೇ ದಿವಸಕ್ಕೆ ನಿಮಗೆ ಪ್ರಾಕ್ಟಿಕಲ್ ಥರ ಇರುತ್ತೆ. ಅಂದರೆ ಏನಾದರೂ 2 ದಿವಸ ಮಾಡಿರೋ ಕ್ಲಾಸು ನಿಮಗೇನಾದರೂ ತಿಳಿಲಿಲ್ಲ ಅಂದರೆ ನೀವು ಕೇಳ್ಬೋದು. ಹಾಗಾಗಿ ನಿಮಗೇನೇ ತೊಂದರೆ ಆದರೂ ಏನು ಸಾರು ಏನೋ ಹೇಳಿದರು, ಇನ್ನಂದ್ರೆ ಏನು ಸ್ತ್ರೀ ಅಂದರು, ಚಂದ್ರ ಅಂದರು, ಪುರುಷ ಅಂದರು, ಏನೋ ಗೊತ್ತಾಗಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ನಾವು ನಿಧಾನಕ್ಕೆ ಅರ್ಥ ಆಗೋ ಥರ ಹೇಳ್ತೀವಿ. ಕೆಲವರಿಗೆ ಈಗ ಹಳಬರಿಗೇನು ಅರ್ಥ ಆಗುತ್ತೆ, ಸ್ವಲ್ಪ ಇದೇ ಕ್ಲಾಸನ್ನು ಹೊಸದಾಗಿ ಸೇರೋರಿಗೆ ಅರ್ಥ ಆಗೋದಿಲ್ಲ. ನಿಮಗೇನೇ ಡೌಟ್ ಇದ್ದರೂ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಕನ್ಫ್ಯೂಸ್ ಮಾಡಿಕೊಂಡು ಮತ್ತೆ ಭಯಭೀತರಾಗಬೇಡಿ. ಭಯಭೀತರಾದರೆ ನಾನು ಮಾಡೋ ಕ್ಲಾಸು ನಿಮ್ಮ ಮೈಂಡ್ನಲ್ಲಿ ಹೋಗೋದಿಲ್ಲ. ನಾನು ಈಗಲೇ ಹೇಳ್ತಿದ್ದೀನಿ, 2 ದಿವಸ ಕ್ಲಾಸ್ ಮಾಡಿದರೆ 3ನೇ ದಿವಸ ನಿಮಗೆ ಪ್ರಾಕ್ಟಿಕಲ್ ಇರುತ್ತೆ. ಆ 2 ದಿವಸದ ಏನಿರುತ್ತಲ್ಲ ಅದು ನೆಕ್ಸ್ಟು ನಿಮಗೆ ಏನೇನು ಸಮಸ್ಯೆ ಇದೆ ನಾನು ಅದನ್ನು ತೊಗೊತೀನಿ, ಪ್ರತಿಯೊಬ್ಬರಿಗೂ ಮಾತಾಡಿಸ್ತೀನಿ. ಓಕೆನಾ? ಹೆಂಗಂದರೆ ಈ ಥರ ಸರಳ ಉದಾಹರಣೆಗಳು ಯಾವ ಅಂದರೆ ರಾತ್ರಿ ಹಗಲು, ಚಂದ್ರ ಸೂರ್ಯ, ತಂಪು ಬಿಸಿ, ವಿಶ್ರಾಂತಿ ಕೆಲಸ, ಒಳಭಾಗ ಹೊರಭಾಗ, ನೀರು ಬೆಂಕಿ. ಇದು ತದ್ವಿರೋಧವಾಗಿರ್ತಕ್ಕಂಥದ್ದು. ಇನ್ನು ಹ್ಯಾಂಗು. ಬಟ್ ನಮಗೆ ರಾತ್ರಿ ಆಗಲೇಬೇಕು, ಅದ್ರ ಜೊತೆಗೆ ಹಗಲು ಆಗಲೇಬೇಕು. ನಮಗೆ ಇವೆರಡೂ ಭಾಳ ಇಂಪಾರ್ಟೆಂಟ್. ನಮಗೆ ಮನುಷ್ಯನ ಜೀವನದಲ್ಲಿ ರಾತ್ರಿ ಎಷ್ಟು ಮುಖ್ಯನೋ ಹಗಲು ಕೂಡ ಅಷ್ಟೇ ಮುಖ್ಯ. ಅಂದರೆ ಸರ್ ಇನ್ನಿದ್ರೆ ನಮ್ದೆಲ್ಲ ಸ್ಕಿನ್ ಎಲ್ಲ ಚೆನ್ನಾಗಿ ಬಿಳುಪಾಗಿರ್ತಿತ್ತಲ್ಲ ಸರ್, ಈ ಯಾಂಗ್ ಎಲ್ಲಿಂದ ತಂದುಬಿಟ್ರಿ ನೀವು ಅಂತ ಅನ್ಬೇಡಿ. ಅದ್ರ ಜೊತೆ ಯಾಂಗ್ ಇಲ್ಲ ಅಂದರೆ ಆ ಸ್ಕಿನ್ನು ಗ್ಲೋ ಆಗಬೇಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇರಬೇಕಲ್ಲ, ಅದಕ್ಕೆ ಯಾಂಗ್ ಬೇಕೇ ಬೇಕು. ಹಾಗಾಗಿ ಯಾಂಗ್ ಒಂದಿದ್ರೆ ಸರ್ ಸಾಕಾಗಿತ್ತಲ್ಲ ಅಂತ ಅನ್ಬೋದು. ಬಟ್ ಇವೆರಡು ಪೇರಾಗೆ, ಎರಡು ಜೊತೆಗೆ ಹೋಗ್ಬೇಕು. ನಾವು ಹೆಂಗೆ ನಡಿತೀವಲ್ಲ, ಒಂದು ಎಡಗಾಲಿಟ್ರೆ ಅದ್ರ ಜೊತೆ ಬಲಗಾಲು ಬಂದ್ಬಿಟ್ಟು ಕೂಡ್ಕೋಬೇಕು, ಅಂದರೆ ಅಲ್ಲಿ ನಿಲ್ಲುತ್ತೆ. ಅದಾದಮೇಲೆ ಮತ್ತೆ ಮುಂದಕ್ಕೆ ಹೋಗುತ್ತೆ. ಹಾಗೆ ಇದು ಕೂಡ ಇನ್ ಆ್ಯಂಡ್ ಯಾಂಗ್ ಸಮತೋಲನದಲ್ಲಿ ಇದ್ದರೆ, ಎರಡೂ ಬ್ಯಾಲೆನ್ಸ್ ಆಗಿದ್ದರೆ ನಿಮಗೆ ಯಾವುದೇ ಥರದ ರೋಗ ಬರೋದಿಲ್ಲ. ಇದು ತಲೆ ಇಟ್ಕೊಂಡ್ಬಿಟ್ಟ. ಯಾವಾಗ ನಿಮಗೆ ಯಾಂಗ್ ಹೆಚ್ಚಿಗೆ ಆಗುತ್ತೋ ಅಲ್ಲಿ ಹೀಟ್ ಸಿಂಪ್ಟಮ್ಸ್ ಫಂಕ್ಷನಲ್ ಜಾಸ್ತಿ ಆಗ್ತದೆ. ಇನ್ನು ಜಾಸ್ತಿ ಆಗುತ್ತೋ ಅಲ್ಲಿ ಕೋಲ್ಡ್ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಅಬ್ಸರ್ವ್ ಮಾಡಬೇಕು, ಇದು ನನಗೆ ಇನ್ನ ಯಾಂಗ, ಹಗಲು ಬರ್ತಾ ಇದ್ದೇನಾ ರಾತ್ರಿ ಬರ್ತಾ ಇದ್ದೇನಾ. ಟೈಮಿಂಗ್ ಕೂಡ ಭಾಳ ಇಂಪಾರ್ಟೆಂಟ್. ನಾನು ಮೆರಿಡಿಯನ್ ಕ್ಲಾಕ್ ಇದನ್ನು ಹೇಳ್ತೀನಿ, ಮೆರಿಡಿಯನ್ ಕ್ಲಾಕ್ ಹೇಳಬೇಕಾದ್ರೆ ಅದನ್ನು ಕೂಡ ಹೇಳ್ತೀನಿ. ಹಾಗಾಗಿ ಯಾವ ಮನುಷ್ಯ ಇದುವರೆಗೂ ಚೆನ್ನಾಗಿದ್ದಾನೆ ಸರ್, ನನಗೆ ಯಾವುದೇ ಥರದ್ದು ಈ ಚಳಿಗಾಲದಲ್ಲಿ ಏನು ತೊಂದರೆ ಆಗೋದಿಲ್ಲ, ಮಳೆಗಾಲದಲ್ಲಿ ಏನು ತೊಂದರೆ ಆಗೋದಿಲ್ಲ, ಬೇಸಿಗೆಯಲ್ಲಿ ಏನು ತೊಂದರೆ ಆಗೋದಿಲ್ಲ ಅಂದರೆ ಅವ್ನು ಇನ್ ಆ್ಯಂಡ್ ಯಾಂಗ್ ಬ್ಯಾಲೆನ್ಸ್ ಕರೆಕ್ಟಾಗಿದೆ ಅಂತ ಅರ್ಥ. ಹಾಗಾಗಿ ನಿಮಗೆ ಇನ್ನೂ ಎಷ್ಟು ಮುಖ್ಯನೋ ಯಾಂಗು ಅಷ್ಟು ಮುಖ್ಯ. ನೋಡಿ, ಗಂಡ ಹೆಂಡತಿ ಜಗಳ ಆದ್ರೂ ಮತ್ತೆ ಕುಡ್ಕೋಬೇಕು. ಅದೇ ಥರ ನಮ್ಮ ಇನ್ ಆ್ಯಂಡ್ ಯಾಂಗ್. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಅದು ಯಾಂಗ್ ಹತ್ರನಾರ ಬರಬೇಕು, ಇಲ್ಲ ಯಾಂಗು ಇನ್ ಹತ್ರನಾರ ಹೋಗ್ಬೇಕು. ಇದು ಸಿಂಪಲ್ ಸ್ಟೋರಿ. ಹಾಗಾಗಿ ಏನಾದರೂ ಡೌಟ್ಸ್ ಇದ್ದರೆ ನೋಡೋಣ. ದೇಹದಲ್ಲಿ ಇನ್ ಆ್ಯಂಡ್ ಯಾಂಗ್. ಇನ್ ಕಡಿಮೆ ಆದರೆ ಯಾವ ಸಮಸ್ಯೆ ಬರುತ್ತೆ? ಇನ್ ಅಂದರೆ ತಂಪು. ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಇನ್ ಅಂದರೆ ತಂಪು, ಯಾಂಗ್ ಅಂದರೆ ಹೀಟು. ಇದನ್ನು ಪದೇ ಪದೇ ನಾವು ಆ ವರ್ಡು ಯೂಸ್ ಮಾಡೋಕ್ಕಾಗಲ್ಲ, ಇನ್ ಆ್ಯಂಡ್ ಯಾಂಗ್ ಅಂತ ಹೇಳ್ತಿರ್ತೀವಿ. ಹಾಗಾಗಿ ಮತ್ತು ಇನ್ನು ಕಡಿಮೆ ಆದರೆ ಯಾವೆಲ್ಲ ಲಕ್ಷಣ ಬರುತ್ತೆ ನಮ್ಮಲ್ಲಿ ಅಂತ. ಕೈಕಾಲು ಉರಿ ಬರುತ್ತೆ. ಈಗ ನಾವೊಂದು ಏನೋ ಒಂದು ಕುಕ್ಕರಲ್ಲಿ ಹಾಗೆ ಇಟ್ಟಿದ್ದೀವಿ, ನೀರು ಹಾಕಿಲ್ಲ ಅದಕ್ಕೆ. ನೀರಿಟ್ಟಾಗ ಅದು ಏನಾಗುತ್ತೆ, ಕಾಯುತ್ತೆ. ಅದೇ ನೀರಿದ್ರೆ ಅದ್ರ ಜೊತೆಗೆ ಅದು ಬಾಯ್ಲ್ ಆಗಿ ಅದಕ್ಕೆ ತೊಂದರೆ ಕೊಡಲ್ಲ. ಬರೀ ನೀವು ಕುಕ್ಕರಲ್ಲಿ ಬಿಸಿ ಮಾಡಿದರೆ ಕುಕ್ಕರಿಗೆ ಎಫೆಕ್ಟ್ ಆಗುತ್ತೆ. ಅದೇ ಥರ ಇಲ್ಲಿ ನರಿಶ್ಮೆಂಟ್ ಇಲ್ಲ ಅಂದರೆ, ಇಲ್ಲಿ ಇಲ್ಲ ಅಂದರೆ ಕೈಕಾಲು ಉರಿತದೆ. ಈ ಕೈಕಾಲು ಉರಿಯೋದು ಯಾರಿಗೆ ಬರುತ್ತಂದರೆ ಶುಗರ್ ಪೇಷಂಟ್ಗಳಿಗೆ ಜಾಸ್ತಿ ಬರುತ್ತೆ, ಬಾಯಾರಿಕೆ ಆಗುತ್ತೆ. ಇನ್ನು ಯಾರಿಗಾಗಲ್ವೋ ಪದೇ ಪದೇ ನೀರು ಕುಡಿತಾ ಇರ್ತಾರೆ. ಹಾಗಾಗಿ ಇದು ಇನ್ನು ಕಡಿಮೆ ಆದರೆ ಲಕ್ಷಣಗಳು. ರಾತ್ರಿ ಬೆವರೋದು. ಕೆಲವೊಬ್ರು ನೋಡಿ ಸುಮ್ಮನೆ ಕೂತ್ಕೊಂಡಲ್ಲೇ ಬೆವರ್ತಿರ್ತಾರೆ, ಕೈಯೆಲ್ಲ ಸ್ವೆಟ್ಟಿಂಗ್ ಆಗುತ್ತೆ, ಬೆವರು ಬರ್ತದೆ. ನಿದ್ರಾಹೀನತೆ ಅಂದರೆ ಮೈಂಡ್ ಕಾಮ್ ಆಗಿದ್ದರೆ ನಿಮಗೆ ಹೋದ ತಕ್ಷಣ ನಿದ್ದೆ ಬರುತ್ತೆ. ಈ ಗಾದೆ ಹೇಳಿದ್ದಾರೆ, ಚಿಂತೆ ಇಲ್ದವನಿಗೂ ಕೂಡ ಸಂತೆಯಲ್ಲಿ ನಿದ್ದೆ ಅನ್ನಂಗೆ. ಅಂದರೆ ನೀವು ಚಿಂತೆ ಮಾಡ್ದಂಗೆ ನಿಮ್ಮದು ಯಾಂಗ್ ರೇಸ್ ಆಗುತ್ತೆ. ನೀವು ತಲೆ ಓಡಿಸ್ತಾ ಇದ್ರೆ ಏನಾಗುತ್ತೆ, ಇಲ್ಲಿ ಕೂತ್ಕೊಂಡಲ್ಲೇ ನಾವು ಎಲ್ಲೆಲ್ಲೋ ಹೋಗಿ ಬರೋದು, ಯಾರ ಜೊತೆಗೂ ಮಾತಾಡೋದು, ಯಾವುದೋ ಒಂದು ಹೋಟ್ಲಿಗೆ ಹೋಗಿ ತಿಂತಾ ಇರೋದು, ಈ ಥರ ನಮ್ಮದು ವಿಂಡ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿದ್ರಾಹೀನತೆ ಬರುತ್ತೆ. ಆತಂಕ ನಿಮಗೆ ಇನ್ನು ಕಡಿಮೆ ಆದರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದಾಗ ಆತಂಕ, ಭಯ ಅದೆಲ್ಲ ಶುರು ಆಗುತ್ತೆ. ಆ್ಯಂಗ್ಸೈಟಿ ಅಂತೀವಿ. ಇದು
ಇನ್ನು ಕಡಿಮೆ ಆದರೆ ಬಾಯಿ ಹುಣ್ಣಾಗುತ್ತೆ. ಮೊನ್ನೆ ಒಂದೆರಡು ಗ್ರೂಪ್ನಲ್ಲಿ ಹಾಕಿದ್ರು, ಸರ್ ನಮಗೆ ಬಾಯಿ ಹುಣ್ಣಾಗಿದೆ ಆ ಥರ ಆಗಿದೆ ಅಂತ. ಅವ್ರು ಟಂಗ್ ಕಳಿಸಿದಾಗ ಹೇಳಿದೆ, ನಿಮ್ಮದು ಸ್ಟಮಕ್ ಯಾಂಗ್ ರೈಸ್ ಆಗಿದೆ. ನೋಡಿ, ಸ್ಟಮಕ್ ನಮ್ಮ ಹೊಟ್ಟೆ ಯಾವಾಗ ಉರಿ ಹೆಚ್ಚಿಗೆ ಆಗುತ್ತೋ ಅದು ಮೇಲ್ಮುಖವಾಗಿ ಹೊಡಿತದೆ. ಮೇಲ್ಮುಖವಾಗಿ ಹೊಡೆದಾಗ ಎದೆಯಲ್ಲಿ ನೋವು ಬರೋದು, ಇಲ್ಲ ಎದೆಯಲ್ಲಿ ಉರಿ ಆಗೋದು, ಬಾಯಲ್ಲಿ ಹುಣ್ಣಾಗೋದು, ಇಲ್ಲಾಂದರೆ ಈ ಮೂಗಲ್ಲಿ ರಕ್ತ ಬರೋದು, ಈ ಥರ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇನ್ನು ಕಡಿಮೆ ಆದರೆ ಈ ಥರ ದೇಹದಲ್ಲಿ ಒಣತನ. ಕೆಲವೊಬ್ರು ನೋಡಿರಿ, ನೀವು ಸ್ಕಿನ್ ನೋಡಿದರೆ ಅಬ್ಸರ್ವ್ ಮಾಡ್ಬೋದು ನೀವು, ಅವ್ರದ್ದು ಡ್ರೈನೆಸ್ ಇರುತ್ತೆ, ಸ್ಕಿನ್ನು ಒಂಥರ ಒಣಗಿದ ಥರ ಇರುತ್ತೆ, ನರಿಶ್ಮೆಂಟ್ ಇರಲ್ಲ. ಹಾಗಾಗಿ ಇದು ಇನ್ನು ಕಡಿಮೆ ಆದರೆ ಬರ್ತಕ್ಕಂಥ ಕೆಲವೊಂದು ಉದಾಹರಣೆಗಳು ಇನ್ನೂ ಭಾಳ ಇದ್ದಾವೆ. ಅವನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ. ಅದನ್ನು ಹೇಳ್ಕೊತ ಇದ್ರೇ ಒಂದು ವಾರ ಆಗುತ್ತೆ. ನಿಮಗೆ ಲಿಸ್ಟ್ ಮಾಡಿ ಕೊಟ್ಟರೆ ಬರೀ ಒಂದು ವಾರ ಇನ್ನದೇ ಸಮಸ್ಯೆಯನ್ನು ನೀವು ಕಂಡ್ಕೋಬೋದು. ಹಾಗಾಗಿ ಈ ಥರ ಇನ್ನು ಕಡಿಮೆ ಆದರೆ ಈ ಥರ ಯಾಂಗ್ ಕಡಿಮೆ ಆದರೆ ಏನು ಬರುತ್ತೆ, ಚಳಿ ಹೆಚ್ಚು ಅನುಭವ ಆಗ್ತದೆ. ನೋಡಿ, ಕೆಲವೊಬ್ಬರಿಗೆ ಸ್ವಲ್ಪ ಚಳಿ ಆದರೆ ಸಾಕು, ಬೆಡ್ಶೀಟ್ ಹೊಚ್ಕೊತಾರೆ, ಇಲ್ಲಾಂದರೆ ಜರ್ಕಿನ್ ಹಾಕ್ಕೊತಾರೆ, ಇಲ್ಲಾಂದರೆ ಸ್ವೆಟರ್ ಯೂಸ್ ಮಾಡ್ತಾರೆ. ಕೆಲವೊಬ್ಬರು ಈ ಯಾಂಗ್ ಇದ್ದವರು ಏನು ಮಾಡ್ತಾರೆ ಗೊತ್ತಾ, ಈ ಚಳಿ ಆದ್ರೂ ಸುಮ್ಮನೆ ಹೋಗ್ತಿರ್ತಾರೆ ಗಾಳಿಯಲ್ಲಿ, ಏನು ಕಿವಿಗೂ ಕಟ್ಕೊಳಂಗಿಲ್ಲ, ಏನು ಕಟ್ಕೊಳಂಗಿಲ್ಲ. ಯಾಂಗ್ ಕಡಿಮೆ ಆದರೆ ಇದು ಅನುಭವ, ಚಳಿ ಅನುಭವ ಜಾಸ್ತಿ ಆಗುತ್ತೆ. ಮತ್ತು ದೌರ್ಬಲ್ಯ ಇರ್ತಾರೆ. ಯಾಕಂದರೆ ನಿಮಗೆ ಊಟ ಮಾಡಿದಾಗ ಡೈಜೆಷನ್ ಆಗಿ ಶಕ್ತಿ ಥರ ಆಗಿ ಪರಿವರ್ತನೆ ಆದಾಗ ಅದೇನಾಗುತ್ತೆ ಅಂದರೆ ನಿಮಗೆ ಎನರ್ಜಿ ಸಿಗುತ್ತೆ. ನೀವು ಊಟ ಮಾಡೋದೇ ಕಡಿಮೆ ಮಾಡಿದಾಗ ಏನಾಗುತ್ತೆ, ಯಾಂಗ್ ಇರಲ್ಲಲ್ವ, ಯಾಂಗ್ ಇಲ್ದಾಗ ನೀವೇನು ಮಾಡ್ತೀರಿ, ಕಡಿಮೆ ಊಟ ಮಾಡ್ತೀರಿ. ಆವಾಗ ನಮಗೆ ದೇಹಕ್ಕೆ ಏನು ಬೇಕಾಗುತ್ತಲ್ಲ ಅವಶ್ಯಕತೆ ಇರ್ತಕ್ಕಂಥದ್ದು ಸಿಗೋದಿಲ್ಲ. ಹಾಗಾಗಿ ಯಾಂಗ್ ಕಡಿಮೆ ಆದರೆ ಚಳಿ ಬರುತ್ತೆ, ದೌರ್ಬಲ್ಯ ಇರುತ್ತೆ, ಮತ್ತು ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ. ಈ ನೀವು ಯಾಂಗ್ ಎನರ್ಜಿ ಇಲ್ದವ್ರು ಭಾಳ ಸೆನ್ಸಿಟಿವ್. ನೋಡಿ, ಅವ್ರು ನೀವು ಯಾಂಗ್ ಎನರ್ಜಿ ಇಲ್ಲ ಅಂತ ಹೆಂಗೆ ಕಂಡಿಡ್ಬೇಕಂದ್ರೆ ಮೊದಲು ಮಾತಾಡಿಸಿ. ಮಾತಾಡಿದಾಗ ನಾನೀಗ ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಲ್ಲ, ಅವ್ರು ಮಾತಾಡ್ತಾರೆ ಹೆಂಗೆ ಗೊತ್ತಾ, ಆರಾಮಿದ್ದೀರಾ ಅಂದರೆ ಹಾಂ ಸರ್ ಆರಾಮಿದೆ, ನಿಮಗೂ ಕೇಳಿಸಿರಲ್ಲ ಅದು, ಹಾಂ ಸರ್ ಆರಾಮ, ಯಾವ ಬಂದ್ರಿ ಅದು, ಅದೇನೋ ಅವರು ಮಾತಾಡಬೇಕಾದ್ರೆ ನಿಧಾನಗತಿಯಲ್ಲಿ ಮಾತಾಡ್ತಾರೆ. ಇದು ಯಾಂಗ್ ಎನರ್ಜಿ ಕಡಿಮೆ ಇರೋ ಲಕ್ಷಣ. ಮತ್ತು ಕೈಕಾಲು ತಣ್ಣಗಿರ್ತವೆ. ಈಗಂತರೂ ಬಿಡಿ, ಮೊದಲೆಲ್ಲ ಸಗಣಿಂದ ನೆಲ ಸಾರಿಸೋರು. ಆವಾಗ ನಮಗೆ ಕೋಲ್ಡು ಆಗ್ತಿರ್ಲಿಲ್ಲ, ಹೀಟು ಆಗ್ತಿರ್ಲಿಲ್ಲ, ಅದು ಬ್ಯಾಲೆನ್ಸ್ ಮಾಡ್ತಿತ್ತು. ಈಗೆಲ್ಲ ಟೈಲ್ಸ್ ಬಂದಿದ್ದಾವೆ. ಟೈಲ್ಸ್ ಬಂದಾಗ ಏನಾಗುತ್ತಂದ್ರೆ ಟೈಲ್ಸ್ ಬಂದಿದಲ್ಲ, ಅದು ಮನುಷ್ಯನಿಗೆ ಭಾಳ ತಂಪು ಕೊಡುತ್ತೆ. ನೀವು ಕಾಲು ತಂಪನ್ನು ಬಹುಬೇಗನೆ ಅಬ್ಸರ್ವ್ ಮಾಡುತ್ತೆ ಟೈಲ್ಸ್ ಇರೋದ್ರಿಂದ. ಹಾಗಾಗಿ ನೀವು ಯಾರಿಗಾದರೂ ಈ ಯಾಂಗ್ ಕಡಿಮೆ ಇದ್ದವ್ರಿಗೆ ನಾವೇನು ಅಂತೀವಂದರೆ ಸಾಕ್ಸ್ ಹಾಕ್ಕೊಂಡು ಅಡ್ಡಾಡಿ ಮನೆಯಲ್ಲಿ, ಇಲ್ಲಾಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಅಡ್ಡಾಡಿ ಅಂತ ಅಡ್ವೈಸ್ ಮಾಡ್ತೀವಿ. ಅದಕ್ಕೋಸ್ಕರ ಕೈಕಾಲು ತಣ್ಣಗಾಗುತ್ತೆ. ಪದೇ ಪದೇ ಯೂರಿನೇಷನ್ ಹೋಗ್ತಾರೆ. ಯಾಕೆ ಹೇಳಿ, ಯಾಂಗ್ ಕಡಿಮೆ ಆದರೆ ಕಿಡ್ನಿ ಜಲತತ್ವ, ಈ ಜಲತತ್ವ ಇದು ಜಾಸ್ತಿ ಆಗುತ್ತೆ. ಮತ್ತು ಯಾಂಗ್ ಎನರ್ಜಿ ಇಲ್ಲ ಅಂದಾಗ ಕಿಡ್ನಿ ಮತ್ತೆ ಕೂಲ್ನೆಸ್ ಜಾಸ್ತಿ ಆಗಿಬಿಟ್ಟು ಯೂರಿನೇಷನ್ ಪಾಸ್ ಮಾಡಬೇಕಲ್ಲ, ಅದು ಮತ್ತೆ ತಂಪಾದರೆ ಹೊರಗಡೆ ಹಾಕಲೇಬೇಕು. ಟ್ಯಾಂಕ್ ಫುಲ್ ಆದಾಗ ನಾವು ಹೊರಗಡೆ ಹಾಕ್ತೀವಲ್ಲ, ಅದೇ ಥರ ಯೂರಿನೇಷನ್ ಜಾಸ್ತಿ ಆಗುತ್ತೆ. ಮತ್ತು ಕೈಕಾಲು ಊತ ಬರುತ್ತೆ. ಯಾರಿಗೆ ಯಾಂಗ್ ಡಿಫಿಷಿಯನ್ಸಿ ಇರುತ್ತೋ, ಯಾರಿಗೆ ಯಾಂಗ್ ಕಡಿಮೆ ಇರುತ್ತದೆ, ಅವ್ರ ಕೈ ಎಲ್ಲ ಸ್ವೆಲ್ಲಿಂಗ್ ಬರ್ತದೆ, ಬಾವು ಬರ್ತದೆ, ಅವರಿಗೆಲ್ಲ ನಾವು ಕಿಡ್ನಿಯನ್ನು ಸ್ಟ್ರೆಂಥನ್ ಮಾಡ್ತೀವಿ, ಸ್ಪ್ಲೀನನ್ನು ಸ್ಟ್ರೆಂಥನ್ ಮಾಡ್ತೀವಿ. ಹಾಗಾಗಿ ಇದು ಯಾಂಗ್ ಕಡಿಮೆ ಆದರೆ, ಇದು ಇನ್ ಕಡಿಮೆ ಆದರೆ ಇರ್ತಕ್ಕಂಥ ಲಕ್ಷಣಗಳು. ಇನ್ ಯಾಂಗ್ 4 ಮುಖ್ಯ ನಿಯಮಗಳು ಯಾವುವು? ಕೆ ಮಂಜುನಾಥ್ ಅವರೇ ದಯವಿಟ್ಟು ಮ್ಯೂಟ್ ಮಾಡ್ಕೊರಿ. ಮಂಜುನಾಥ್ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಇನ್ ಯಾಂಗ್ನ 4 ಮುಖ್ಯ ನಿಯಮಗಳು. ವಿರೋಧ, ಅಪೋಸಿಷನ್. ಇನ್ ಮತ್ತು ಯಾಂಗು ಪರಸ್ಪರ ವಿರುದ್ಧ ಗುಣಗಳಾಗಿವೆ. ಉದಾಹರಣೆ, ಬಿಸಿ ಇದ್ರೆ ತಂಪು, ಬಿಸಿದ್ರೆ ಏನಾಗುತ್ತೆ, ತಂಪಾಗುತ್ತೆ. ಇವೆರಡು ತದ್ವಿರುದ್ಧಗಳು. ಹಾಗಾಗಿ ಪರಸ್ಪರ ಅವಲಂಬನೆ ಯಾವುದಿರುತ್ತೆ, ಇನ್ನಿಲ್ಲದೆ ಯಾಂಗ್ ಇರಲಾರ್ದು. ನಾ ಹೇಳಿದ್ನಲ್ಲ ಅವಾಗಲೇ, ಇನ್ನಿಲ್ಲದೆ ಯಾಂಗ್ ಇರಲ್ಲ, ಯಾಂಗ್ ಇಲ್ಲದೆ ಇನ್ನಿರಲ್ಲ, ಎರಡೂ ಜೊತೆಗೆ ಹೋಗ್ಬೇಕು. ಆವಾಗ ಅವರು ಸರಿಯಾಗಿ ಬಾಡಿನ ಮೇಂಟೈನ್ ಮಾಡೋಕ್ಕಾಗೋದು, ಸರಿಯಾಗಿ ಆರೋಗ್ಯವಾಗಿರೋಕ್ಕಾಗೋದು. ಮತ್ತು ಪರಸ್ಪರ ನಿಯಂತ್ರಣ, ಮ್ಯೂಚುವಲ್ ಬ್ಯಾಲೆನ್ಸ್. ಇನ್ ಹೆಚ್ಚಾದರೆ ಯಾಂಗ್ ಕಡಿಮೆ ಆಗುತ್ತೆ. ಆವಾಗಲೇ ಹೇಳಿದೆ ನಿಮಗೆ, ಯಾವಾಗ ಇನ್ನು ಜಾಸ್ತಿ ಆಗುತ್ತೋ ಯಾಂಗ್ ಆಟೋಮೆಟಿಕ್ಲಿ ಡೌನ್ ಆಗುತ್ತೆ. ನೋಡಿ, ನಾವೀಗ ತಕ್ಕಡಿ ಕಲ್ಲಲ್ಲಿ ತೂಗ್ತೀವಿ.
ಈಗ ಡಿಜಿಟಲ್ ಬೇಡ, ಡಿಜಿಟಲ್ ಮರ್ತ್ಬಿಡಿ. ಅವಾಗೆಲ್ಲ ತಕ್ಕಡಿ ಕಲ್ಲು ಇರ್ತಿತ್ತಲ್ಲ, ತೂಗ್ತೀವಿ. ತಕ್ಕಡಿ ಕಲ್ಲಿನಲ್ಲಿ 1 kg ಏನೋ ಒಂದು ಕಲ್ಲು ಇಟ್ಟಿದ್ದೀವಿ ಅಂದರೆ 1 kg ಅಷ್ಟೇ ತೂಗೋಂಥದ್ದು ಅಕ್ಕಿ ಇಲ್ಲ ರವೆ ಏನಾದ್ರು ತೂಗಬೇಕು. ಸ್ವಲ್ಪ ಜಾಸ್ತಿ ಆದರೆ ಏನಾಗುತ್ತೆ, ತಕ್ಕಡಿ ಕೆಳಗೆ ಬರುತ್ತೆ, ಕಲ್ಲು ಮೇಲೆ ಹೋಗುತ್ತೆ. ಅದಕ್ಕೆ ತೂಕ ಕಲ್ ಥರ ನಮ್ಮದು ಇನ್ ಆ್ಯಂಡ್ ಯಾಂಗ್ ಬ್ಯಾಲೆನ್ಸ್ನ ಮಾಡ್ಕೋಬೇಕು, ತಕ್ಕಡಿ ಥರ ಅಂತ ಹೇಳ್ತೀವಿ. ಇನ್ ಆ್ಯಂಡ್ ಯಾಂಗ್ ಬ್ಯಾಲೆನ್ಸ್ ಯಾರು ಮಾಡ್ತಿರೋ ಅವರು ನಿಜವಾಗ್ಲೂ ಪುಣ್ಯವಂತರು ಮತ್ತು ಆರೋಗ್ಯವಂತರು. ಇನ್ ಆ್ಯಂಡ್ ಯಾಂಗಿಗೆ ಭಾಳ ಪ್ರಿಫರೆನ್ಸ್ ಕೊಡಬೇಕು. ನಿಮಗೆ ತಂಪಿತ್ತಾ, ನೀವು ತಂಪು ಆಹಾರ, ತಂಪು ಪದಾರ್ಥಗಳನ್ನು ಮುಟ್ಬಾರ್ದು. ನಿಮ್ಮ ಬಾಡಿ ಹ್ಯಾಂಗಿತ್ರ, ನೀವು ಹೀಟ್ ಪದಾರ್ಥಗಳನ್ನು ಮುಟ್ಬಾರ್ದು. ನಾವು ಉದಾಹರಣೆಗೆ ಏನು ಮಾಡ್ತೀವಿ ಅಂದರೆ, ಪೈಲ್ಸ್ನವ್ರು ಬರ್ತಾರೆ. ಪೈಲ್ಸ್ನವ್ರು ಬಂದಾಗ ಅವರಿಗೆ ಫಸ್ಟಿಗೆಲ್ಲ ನೋಡ್ತೀವಿ ಏನೇನು ಸಮಸ್ಯೆ ಇದೆ, ನಿಮ್ಮದು ಬ್ಲೀಡಿಂಗ್ ಆಗ್ತದ, ಹೆಂಗಾಗ್ತದೆ, ಉರಿ ಬರ್ತದ ಅಂತ. ಅವರಿಗೆ ಇಲ್ಲ ಸರ್ ಬ್ಲೀಡಿಂಗ್ ಏನಿಲ್ಲ, ಉರಿ ಬರ್ತದ ಅಷ್ಟು ಅಂದಾಗ ಡಾರ್ಕ್ ಬ್ಲೂ ಕಲರ್ ಆನಸ್ ಜಾಗದಲ್ಲಿ ಹಾಕ್ಬಿಟ್ಟು, ಆನಸ್ ಜಾಗ ಅಂದರೆ ಲೆಫ್ಟ್ ಹ್ಯಾಂಡು ತಂಬ ಹತ್ರ ಫಸ್ಟ್ ಜಾಯಿಂಟು ಆನಸ್ ಬರುತ್ತೆ, ಅಲ್ಲಿ ಒಂದು ಡಾರ್ಕ್ ಬ್ಲೂ ಕಲರ್ ಹಾಕ್ತೀವಿ. ಮತ್ತು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಹಿಂದ್ಗಡೆ ಒಂದು ಡಾರ್ಕ್ ಬ್ಲೂ ಕಲರ್ನ ಲೈನ್ ಹಾಕ್ತೀವಿ. ಇದನ್ನು ಮಾಡಿ LI11 ಇಲ್ಲ SI5 ಸೆಡೇಷನ್ ಮಾಡ್ತೀವಿ. ಆವಾಗ ನಮ್ಮಲ್ಲಿ ಇರ್ತಕ್ಕಂಥ ಬಾಡಿನ ಅದು ತಣ್ಣಗೆ ಮಾಡುತ್ತೆ. ಮತ್ತೆ ಅವ್ರಿಗೆ ಹೇಳಿ ಕಳಿಸ್ತೀವಿ, ನೀವು ಮತ್ತೆ ಸಮಸ್ಯೆಯಿಂದ ದೂರ ಇರಬೇಕಂದ್ರೆ ಸ್ವಲ್ಪ ದಿವಸ ನೀವು ತಂಪು ಆಹಾರಗಳನ್ನು ಸೇವಿಸಿ, ಖಾರ ಕಡಿಮೆ ಮಾಡಿ, ಸೊಪ್ಪುಗಳನ್ನು ಜಾಸ್ತಿ ತಿನ್ನಿ, ಚಿಕನ್ ಮೊಟ್ಟೆ ಈ ಥರನ ಅವಾಯ್ಡ್ ಮಾಡಿ, ಈ ಥರ ಹೇಳಿ ಕಳಿಸಿರ್ತೀವಿ. ಯಾರು ಫಾಲೋಅಪ್ ಮಾಡಿರ್ತಾರೆ ಅವನು ಸರ್ ಚೆನ್ನಾಗಿದೆ ಅಂತ ಹೇಳು. ಯಾರು ಬಾಯಿ ಚಟಕ್ಕೆ ಯಾರು ತಿಂತಾರಲ್ಲ, ಇಲ್ಲ ಸರ್ ನನಗೆ ಇರೋಕ್ಕಾಗೋದಿಲ್ಲ ಅಂತಾರಲ್ಲ, ಮತ್ತು ಅವ್ರ ಸಮಸ್ಯೆಲೇ ಇರ್ತಾರೆ. ಅದನ್ನು ಈಗ ನಮ್ಮದ್ರಲ್ಲಿ ಸಿಸ್ಟಮ್ನಲ್ಲಿ ಏನಂದರೆ, ನಾವು ಯಾವ ಥರ ನಿಮಗೆ ಹೇಳ್ತೀವೋ ಇನ್ ಆ್ಯಂಡ್ ಯಾಂಗ್ ಯಾವ ಥರ ಇದೆ ಅದೇ ಥರ ನೀವು ಫುಡ್ಡನ್ನು ಕೂಡ ಸಜೆಷನ್ ಮಾಡಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ಊಟ ನೀವು ಪಾಯಿಂಟ್ ಕೊಟ್ಬಿಟ್ಟು ಮತ್ತೆ ಅವನು ಹೋಗಿ ಖಾರ ಐಟಮ್ ತಿಂದ್ಬಿಟ್ಟು ಹೀಟ್ ಪದಾರ್ಥದ ಊಟ ಮಾಡಿದರೆ ಮತ್ತೆ ನೀವು ಪಾಯಿಂಟ್ ಹಾಕಿದ್ದು ವ್ಯರ್ಥ, ಯೂಸ್ ಇಲ್ಲ. ಹಾಗಾಗಿ ಪೇಷೆಂಟಿಗೆ ಕೊಡೋದಾದರೆ ಕ್ಲಿಯರಾಗಿ, ನೋಡಪ್ಪ ನಿನಗೆ ಯಾಂಗ್ ಜಾಸ್ತಿ ಆಗಿದೆ, ನೀನು ತಂಪು ಆಹಾರನ ಊಟ ಮಾಡು, ಸ್ವಲ್ಪ ನೀರನ್ನ ಜಾಸ್ತಿ ಕುಡಿ. ಹಾಗಾಗಿ ಈ ಥರ ನಾವು ಹೇಳಿದಾಗ ಅವರಿಗೆ ಅರ್ಥ ಆಗುತ್ತೆ. ನೀವು ಸುಮ್ಮನೆ ಸಡನ್ಲಿ ಅವನಿಗೆ ಹೇಳಿದಂಗೆ ನಿಮಗೇನೋ ಗೊತ್ತಾಗ್ಬಿಡ್ತು, ಅವನಿಗೆ ಸ್ಟಮಕ್ ಹೀಟ್ ಇದೆನೋ, ಲಾರ್ಜ್ ಇಂಟೆಸ್ಟೈನ್ ಹೀಟ್ ಇದೆನೋ, ದೊಡ್ಡ ಕರಳು, ಲಾರ್ಜ್ ಇಂಟೆಸ್ಟೈನ್ ಅಂದರೆ ದೊಡ್ಡ ಕರಳು ಹೀಟ್ ಆಗಿದೆ ಅಂತ ನೀವು LI11 ಒಂದು ಪಾಯಿಂಟ್ ಕೊಟ್ಟು ಕಳಿಸಿದ್ರೆ, ಅಂದರೆ ನೋಡ್ತಕ್ಕಂಥ ಹೀಲರು ಏನು ಹೇಳಿಲ್ಲ, ನಾವೇನಾದರೂ ತಿನ್ಬೋದು ಅಂದ್ಬಿಟ್ಟು ಅವನು ಹೋಗಿ ಚಿಕನ್ ಬಿರಿಯಾನಿ ತಿಂತಾನೆ. ಆದರೆ ನಿಮಗೂ ಅವನಿಗೂ ಏನು ಡಿಫ್ರೆನ್ಸ್ ಇಲ್ಲ. ಏನು ಹೇಳಿ, ನಿಮ್ಮ ಕೆಲಸ ಏನು, ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿದೆ, LI11 ಪಾಯಿಂಟ್ ಕೊಟ್ಟಿದ್ದೀರಿ, ಯಾಂಗ್ ರೇಸ್ ಆಗಿತ್ತು, ಅವನಿಗೆ ಯಾಂಗ್ ತಂಪು ಆಹಾರ ಕೊಡಬೇಕು ನೀವು. ಆದರೆ ನೀವು ಹೇಳಲಿಲ್ಲ, ಅವನು ಕೇಳಲಿಲ್ಲ, ಅವನೋಗಿ ಅದಕ್ಕೆ ವಿರುದ್ಧವಾಗಂಥ ಆಹಾರ ತಿಂದ. ಆವಾಗ ತಪ್ಪು ಯಾರ್ದೇಳಿ? ನಮ್ಮದೇ. ಯಾಕೇಳಿ, ನಾನು ನೋಡಿರ್ತೀನಲ್ಲ, ನಾವು ಅವನಿಗೆ ತಿಳಿಸ್ಬೇಕು. ಅವನು ಅಷ್ಟು ಜಾಣ ಆಗಿದ್ರೆ ನಮ್ಮ ಕಡೆ ಯಾಕೆ ಬರ್ತಿದ್ದ? ಅವನು ಅಷ್ಟು ಜಾಣ ಆಗಿದ್ದರೆ, ನನಗೆ ಹೀಟ್ ಆಗಿದೆ, ತಂಪಾಗಿದೆ ಅಂತ ಅವನು ತಿಳ್ಕೊಳೋದಾಗಿದ್ದರೆ ನಮ್ಮಂಥ ಹೀಲರ್ ಕಡೆ ಬರ್ತಿರ್ಲಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಫುಡ್ಡನ್ನು ಯಾವ ಥರ ಸಜೆಸ್ಟ್ ಮಾಡಬೇಕು, ಯಾವ ಥರ ಸಜೆಸ್ಟ್ ಮಾಡಬಾರ್ದು, ಯಾವ ಟೈಮ್ನಲ್ಲಿ ಏನು ತಿನ್ನಬೇಕು. ಈಗ ನೋಡಿ, ಬೆಳಗ್ಗೆ ಎದ್ದ ತಕ್ಷಣವೇ ಎಳ್ನೀರು ಕುಡಿತಾರೆ, ಇದು ಮೋಸ್ಟ್ ಡೇಂಜರ್. ಬೆಳಿಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡಿಯೋದು ಭಾಳ ತಪ್ಪು. ಮತ್ತು ನಾವು ನಮ್ಮ ಕಿಡ್ನಿಯ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದೀವಿ, ಅದಕ್ಕೆ ಒತ್ತಡವನ್ನು ಜಾಸ್ತಿ ಕೊಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಕಲಿಯೋದು ಭಾಳ ಸುಲಭ. ಈಗ ಸಾರ್ ಹೇಳಿದ್ರು, ಈಗ ಯಾಂಗ್ ಎನರ್ಜಿ ಕಡಿಮೆ ಆದರೆ ಈ ಥರ ಬರುತ್ತೆ, ಇನ್ ಎನರ್ಜಿ ಕಡಿಮೆ ಆದರೆ ಹಿಂಗೆ ಬರುತ್ತೆ, ಯಾಂಗ್ ರೇಸ್ ಆದರೆ ಈ ಪಾಯಿಂಟ್ ಕೊಡಬೇಕು, ಇನ್ ರೇಸ್ ಆದರೆ ಈ ಪಾಯಿಂಟ್ ಕೊಡಬೇಕು. ಅದನ್ನೆಲ್ಲ ಭಾಳ ಸುಲಭ ಕಲ್ಕೊಂಡ್ಬಿಡ್ಬೋದು. ಆದರೆ ಫುಡ್ಡನ್ನು, ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋದಿದೆಯಲ್ಲ ಭಾಳ ಕಷ್ಟ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸ್ವಲ್ಪ, ಈಗ ನಮ್ಮ ಕ್ಲಾಸ್ನಲ್ಲಿ ಈಗ ಹೆಚ್ಚು ಕಡಿಮೆ 41 ಜನ ಆಗಿದ್ದಾರೆ. ಈಗ ನನ್ನ ಈ 6 ಕೀದಲ್ಲಿ 41 ಜನನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ಕರೆಕ್ಟಾಗಿ ಲೈಫ್ ಸ್ಟೈಲ್ ಫಾಲೋಅಪ್ ಮಾಡಿದರೆ ಸ್ವಲ್ಪ ಇರ್ತಾನೆ. ಯಾಕೋ ಇವತ್ತು ಹೊಟ್ಟೆಯಲ್ಲಿ ಉರಿ ಬಂದಂಗಾಗಿದೆ, ಯಾಂಗ್ ರೇಸ್ ಆಗಿರ್ಬೇಕೇನೋ. ಓಕೆ, ಒಂದು ಡಾರ್ಕ್ ಬ್ಲೂ ಕಲರ್ 6 ಕೀದಲ್ಲಿ ಹೇಳಿದರು, ಇದನ್ನು ಹಾಕ್ಬಿಡೋಣ. ಆನಸ್ ಜಾಗ ಅಂದರೆ ಪೈಲ್ಸ್ ಇರೋರಿಗೆ ಆನಸ್ ಜಾಗ ಉರಿತದಲ್ಲ, ನೀವು ಡಾರ್ಕ್ ಬ್ಲೂ ಕಲರ್ ಹಾಕಿ ಕೋಲ್ಡ್ನೆಸ್ನ ಮಾಡಿ, ನಿಮಗೆ ವಿತಿನ್ 10-15 ಮಿನಿಟ್ಸ್ನಲ್ಲಿ ರಿಸಲ್ಟ್ ಬರುತ್ತೆ.
ಯಾಕಂದರೆ ನಾವು ಅದನ್ನು ನೋಡಿದ್ದೀವಿ. ಹಾಗಾಗಿ ನೀವು ಮೊದಲ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ. ಲೈಫ್ ಸ್ಟೈಲಿಂದ ಹಿಡಿದು ಫುಡ್ನಿಂದ ಹಿಡಿದು ನಿಮ್ಮ ಆರೋಗ್ಯದಿಂದ ಹಿಡಿದು ಎಲ್ಲ ನೀವು ಸರಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಹುಷಾರಾದ್ಮೇಲೆ ಕೇಳ್ತಾರೆ ನಿಮ್ಮ ಮನೇಲಿ, ಏನಪ್ಪ ಇತ್ತೀಚೆಗೆ ಏನು ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ಟ್ಯಾಬ್ಲೆಟೇ ತೊಗೊತಾ ಇಲ್ಲ, ಏನು ಸಮಾಚಾರ ಅಂತಾರೆ ಅವರು. ಆಮೇಲೆ ಹೇಳ್ಬೇಕು ಅವ್ರಿಗೆ, ಇಲ್ಲಪ್ಪ ನಮಗೆ ಈ ಥರ ನಾವು 6th ಕ್ಲಾಸ್ ಕಲ್ತಿದ್ವಿ, ಅಲ್ಲಿ ಈ ಥರ ಇರೋಕೆ ಹೇಳಿದ್ದಾರೆ, ಯಾರ ಬಗ್ಗೆನೂ ಚಿಂತೆ ಮಾಡಬೇಡ್ರಿ, ನಿಮ್ಮ ಬಗ್ಗೆ ನೀವು ಅಷ್ಟೇ ಚಿಂತೆ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ 7 ಗಂಟೆಯಿಂದ 9 ಗಂಟೆ ಒಳಗಡೆ ಊಟ ಮಾಡಿ, ರಾತ್ರಿ 10 ಒಳಗಡೆ ಮಲ್ಕೊಳ್ಳಿ, ಯಾರ ಬಗ್ಗೆನೂ ಕೆಟ್ಟ ಅಭಿಪ್ರಾಯ ಇಟ್ಕೋಬೇಡ್ರಿ, ಎಲ್ಲರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳಿ, ಯಾರಿಗೂ ಕೇಡನ್ನು ಬಯಸಬೇಡಿ, ನಮಗೆ ಈ ಥರ ಹೇಳಿದ್ದಾರೆ, ನಾವು ಇದೇ ಥರ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ನನಗೆ ಈಗ ಯಾವುದೇ ಥರದ ಸಮಸ್ಯೆ ಇಲ್ಲ. ನೀವು ನಂಬಂಗಿಲ್ಲ, ನಾನೀಗ 36 ಇಯರ್, ನನಗೆ ದೇವರ ದಯದಿಂದ, ಮತ್ತು ನಾನಂತ ಅನ್ನೋದು ತಪ್ಪಾಗುತ್ತೆ, ದೇವರ ದಯದಿಂದ ನಾನು 1 ವರ್ಷ, ನಾನು ಇಲ್ಲಿ ತನಕ ಇದು ಕಲಿಯೋದಕ್ಕಿಂತ ಮುಂಚೆನೂ 1 ವರ್ಷಕ್ಕೆ ಒಂದ್ಸಲ ಆಸ್ಪತ್ರೆಗೆ ಹೋಗ್ತಿರ್ನಿಲ್ಲ, ಗೊತ್ತಿಲ್ಲ. ಬಟ್ ನೆಗಡಿ ಆಯ್ತಾ, ಒಂದು 3 ದಿವಸ 4 ದಿವಸ ವೇಟ್ ಮಾಡ್ತಿದ್ದೆ. ಮನೆಯಲ್ಲೆಲ್ಲ ಹೇಳ್ತಿದ್ರು ಗುಳಿಗೆ ತಗೋರಿ ಅಂತಿದ್ರು, ಬಟ್ ಗುಳಿಗೆ ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇರಲಿಲ್ಲ. ಒಂದು 3 ದಿವಸ ನೋಡ್ತಿದ್ವಿ, 4ನೇ ದಿವಸಕ್ಕೆ ಹಿಂಗಾಯ್ತಾ ಆವಿ ತೊಗೊತಿದ್ವಿ, ಜಂಡು ಬಾಂಬ್ ಹಾಕೋ ಅದನ್ನು ಬಿಸಿನೀರಲ್ಲಿ ಆವಿ ತೊಗೊಂಡ್ಬಿಟ್ರೆ 1 ರಿಂದ 2 ನಿಮಿಷ ಆವಿ ತೊಗೊಂಡ್ರೆ ತನ್ನಷ್ಟಕ್ಕೆ ತಾನೇ ಹೋಗ್ಬಿಡೋದು. ನಾವೇನು ತಪ್ಪು ಮಾಡ್ತಿದ್ವಿ ಗೊತ್ತಾ, ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೆ ಟ್ಯಾಬ್ಲೆಟ್ ತೊಗೊತೀವಿ, ಸ್ವಲ್ಪ ಮೈಕೈ ನೋವು ಹತ್ರ ಪೇನ್ ಕಿಲ್ಲರ್ ತೊಗೊತೀವಿ. ಪೇನ್ ಕಿಲ್ಲರ್ ಮೋಸ್ಟ್ ಡೇಂಜರ್. ಅದ್ರ ತಕ್ಕ ಈಗ ಇವತ್ತು ಬೆಳಗ್ಗೆ ಒಂದು ಪೇಷಂಟ್ ಫೋನ್ ಮಾಡಿದ್ರು, ಸರ್ ನೀವು ಬರಲೇಬೇಕು. ಇಲ್ಲ ಸರ್ ನಾವು ಸ್ವಲ್ಪ ಬೇರೆ ಇವತ್ತು ಬರೋಂಗಿಲ್ಲ ಅಂದೆ. ಇಲ್ಲ ಸರ್ ನೀವು ಬರಲೇಬೇಕಂದ್ರೆ ರಾಣಿಮೆಟ್ರಿಗೆ ಹೋಗಿದ್ದು. ಅವರಿಗೆ ಸಮಸ್ಯೆ ಭಾಳ ಕಡಿಮೆ ಇತ್ತು, ಅದು ಒಂದು 2 ವರ್ಷದ ಹಿಂದ್ಗಡೆ ತೋರಿಸಿದ್ರೆ ಕಡಿಮೆ ಇತ್ತು, ಅದು ಬರ್ತಾ ಬರ್ತಾ ಜಾಸ್ತಿ ಆಗಿದೆ. ಅದಾದಮೇಲೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಪ್ರತಿ ಟ್ಯಾಬ್ಲೆಟ್ಗೂ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತಾರೆ. ಈಗೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೇಕು. ಏನಕ್ಕೆ ಹೇಳಿ, ಇತ್ತೀಚಿನ ದಿನಗಳಲ್ಲಿ ಡೋಸೇಜ್ ಜಾಸ್ತಿ ಮಾಡಿದ್ದಾರೆ. ಯಾಕೆ ಅಂದರೆ ಬೇಗ ಗುಣಮುಖರಾಗಲಿ, ರಿಸಲ್ಟ್ ಬೇಗ ಬರಲಿ ಅಂತ. ಆ ಡೋಸೇಜ್ ಜಾಸ್ತಿ ಮಾಡಿದಾಗ ನಿಮ್ಮ ಬಾಡಿ ತಡ್ಕೊಳಂಗಿಲ್ಲ, ನಿಮ್ಮ ಬಾಡಿ ಸ್ಟಮಕ್ ಹೀಟ್ ಆಗಿಬಿಡುತ್ತಲ್ಲ, ತಡ್ಕೊಳಂಗಿಲ್ಲ. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತಾರೆ. ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟಾಗ ಒಂದು ನಿಮಿಷ, ನಾ ಕ್ಲಾಸೇಮ್ ಸುಮ್ಮ ಕ್ಲಾಸೇಮ್ ಸು. ಹಾಗಾಗಿ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತಾರೆ. ಗ್ಯಾಸ್ಟ್ರಿಕ್ ಮಾತ್ರೆ ಜನ ಏನು ತಿಳ್ಕೊಂತಾರೆ ಹೇಳಿ, ಜನ ಏನಂದ್ರೆ, ಹಲೋ ಅದೇನೇ ಜಾಯ್ನ್ ಆಗಿ ಮೇಡಮ್, ಮತ್ತೆ ಮೇಡಮ್ ನಾನೀಗ ಕ್ಲಾಸ್ನಲ್ಲಿ ಇದ್ದೀನಿ, ಕಳ್ಸೋಕ್ಕೆ ಆಗೋದಿಲ್ಲ ನಂದು, ಯಾಕಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಇರೋದ್ರಿಂದ. ನಾನೀಗ ಅಲ್ಲಿ ಮೇಲೆ, ನೀವು ಲಿಂಕ್ ಇಲ್ವಾ ನಿಮ್ಮ ಕಡೆ, ಡಿಲೀಟ್ ಮಾಡಿದ್ದೀರಾ? ಅಲ್ಲ ಅದೇ ಈಗ ಲಿಂಕ್ ಇದೆ ತಾನೇ ನಿಮ್ಮ ಕಡೆ, ಜಾಯ್ನ್ ಆಗಿ. ಕಾಲಲ್ಲಿ ಇದ್ದಾರೆ, ವೇಟ್ ಮಾಡಿ. ಸರಿ ಮಾಡಿ ಮೇಡಮ್. ಶಿಲ್ಪಾ ಮೇಡಮ್, ಇನ್ನೊಂದ್ಸಲ ಗ್ರೂಪಲ್ಲಿ ಲಿಂಕ್ ರೀ ಹಾಕಿ, ಯಾರಿಗೂ ಲಿಂಕ್ ಬರ್ತಾಯಿಲ್ಲ ಅಂತ. ನಮ್ಮದು ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ವಾಟ್ಸಪ್ ಲಾಗಿನ್ ಆಗಿಲ್ಲ ನಾನು. ಇನ್ನೊಂದ್ಸಲ ಲಿಂಕ್ ಮಾಡಿ. ಓಕೆ. ಹಾಗಾಗಿ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋದು ಏನಂದರೆ, ಜನ ಏನು ತಿಳ್ಕೊಂಡಿದ್ದಾರೆ, ನನಗೆ ಗ್ಯಾಸ್ಟ್ರಿಕ್ ಇತ್ತು ಹಾಗಾಗಿ ಡಾಕ್ಟ್ರು ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟಿದ್ದಾರೆ. ಅದು ತಪ್ಪು. ಹಾಗಾಗಿ ಪ್ರತಿಯೊಂದು ಟ್ಯಾಬ್ಲೆಟ್ಗೂ ಅದರದ್ದೇ ಆದಂಥ ಸಮಸ್ಯೆಗಳಿರ್ತವೆ. ನೀವು ಅದನ್ನು ಎಷ್ಟು ಪ್ರಮಾಣದಲ್ಲಿ ನುಂಗಬೇಕೋ ಅಷ್ಟೇ ಪ್ರಮಾಣದಲ್ಲಿ ನುಂಗಿ. ಮತ್ತು ಏನಂದರೆ, ಈ ಕೋಲ್ಡ್ ಆದರೆ, ಜ್ವರ ಬಂದರೆ ಭಾಳ ಗಾಬರಿ ಆಗಬೇಡಿ. ಜ್ವರ ಬರಬೇಕು ಮನುಷ್ಯನಿಗೆ, ಏನಕ್ಕೆ ಕೋಲ್ಡ್ ಆಗುತ್ತೆ, ಏನಕ್ಕೆ ಜ್ವರ ಬರುತ್ತೆ ಅಂತ ನೀವು ಮುಂದಿನ ದಿನಗಳಲ್ಲಿ ಕಲಿತೀರಿ. ಯಾವಾಗೂ ನಮ್ಮ ಬಾಡಿ ಕೇಳುತ್ತೆ. ನೀರು ದಾಹ ಆದರೆ, ನೀರಡಿಕೆ ಆದರೆ ನಾವು ನೀರನ್ನು ಕುಡಿತೀವಿ. ನಮ್ಮ ಬಾಡಿ ಅದೇ ಥರ ಎಲ್ಲೇ ಒಂದು ಕಡೆ ಟೆಂಪ್ರೇಚರ್ನ ರೇಸ್ ಮಾಡುತ್ತಂದರೆ ಎಲ್ಲೇ ಒಂದು ಕಡೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಹಾಗಾಗಿ ಟೆಂಪ್ರೇಚರ್ನ ಜಾಸ್ತಿ ಮಾಡುತ್ತೆ. ಸಣ್ಣ ಪುಟ್ಟ ವಿಚಾರನ 1-2 ದಿವಸ ವೇಟ್ ಮಾಡಿ, ಅದ್ರ ತಕ್ಕಂಗೆ ನೀವು
ಟ್ರೀಟ್ಮೆಂಟ್ ತಗೊಳ್ಳಿ. ಮತ್ತು ಪರಿವರ್ತನೆ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇನ್ ಯಾಂಗ್ ಆಗ್ಬೋದು, ಯಾಂಗ್ ಇನ್ ಆಗ್ಬೋದು. ಉದಾಹರಣೆ, ಹಗಲು ನಿಧಾನವಾಗಿ ರಾತ್ರಿ ಆಗ್ತದೆ. ನಮ್ಮದ್ರಲ್ಲಿ ಹೆಂಗಂದರೆ, ಮತ್ತು ನೀವು ಹಗಲು ಯಾವಾಗಿದ್ದು ಮತ್ತು ರಾತ್ರಿ ಆಗಲೇಬೇಕಂತ ಕೇಳ್ಕೊಬೇಡ್ರಿ, ಇದರ ಅರ್ಥ ಬೇರೆ ಇದೆ. ಹೆಂಗಂದರೆ ಇನ್ನು ಯಾಂಗ್ ಆಗ್ಬೋದು ಅಂದರೆ, ಇನ್ನು ಇರುತ್ತೀಗ 1 ವರ್ಷ ಇರುತ್ತೆ, 2 ವರ್ಷ ಇರುತ್ತೆ. ನೀವು ಯಾವಾಗ ರೇಂಜ್ ಮಾಡಲ್ವಲ್ಲ ಯಾಂಗು, ಅದನ್ನು ಯಾಂಗಿಗೆ ಕನ್ವರ್ಟ್ ಆಗುತ್ತೆ. ಇನ್ನು ಕನ್ವರ್ಟೆಡ್ ಟು ಯಾಂಗ್. ಅವಾಗ ಅದನ್ನು ರಿವರ್ಸ್ ಮಾಡೋದಿದೆ, ಅದು ಭಾಳ ಕಷ್ಟ. ಫಸ್ಟು ನೀವು ಇನ್ನಿದ್ದಾಗಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಯಾಂಗ್ ಆಗಿ ಕನ್ವರ್ಟ್ ಆಗೋದಿಲ್ಲ. ನೀವು ಅದನ್ನು ಯಾವಾಗ ಈಗ ಹೊಟ್ಟೆ ಹಸಿದಿರ್ತದೆ, ಹೊಟ್ಟೆ ಹಸಿದಾಗ ನೀವು ಊಟ ಕೊಡಬೇಕು ಹೊಟ್ಟೆಗೆ. ನೀವೇನು ಮಾಡ್ತೀರಿ, ಇನ್ನೊಂದು ಅರ್ಧ ಗಂಟೆ ಇದೆ, ಇದಿಷ್ಟು ಕೆಲಸ ಮುಗಿಸ್ಕೊಂಡ್ಬಿಟ್ಟು ಊಟ ಮಾಡೋಣ. ಅದೇ ಥರ ನೀವು ಡೈಲಿ ಪ್ರತಿ ಸಲ ಮಾಡಿದಾಗ ಸ್ಟಮಕ್ ನಿಮಗೆ ಎಚ್ಚರ ಮಾಡುತ್ತೆ, ಊಟ ಕೊಡಪ್ಪ ಅಂತ ಮಾತು ಹೇಳುತ್ತದು. ನೀವು ಅದರದ್ದು ನಮ್ಮ ದೇಹದ ಮಾತನ್ನು ನೀವು ಕೇಳೋದಿಲ್ಲ. ಅವಾಗೇನಾಗುತ್ತೆ, ಈ ಥರ ಕೆಲವೊಂದು ಶುಗರು, ಈ ಥರ ಗ್ಯಾಸ್ಟ್ರಿಕ್ಕು, ಈ ಥರ ಕೆಲವೊಂದು ಸಮಸ್ಯೆಗಳು ನಿಮ್ಮಲ್ಲಿ, ಈ ಅಲ್ಸರು, ಹರ್ನಿಯ, ಈ ಥರ ಸಮಸ್ಯೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸಣ್ಣದಿದ್ದಾಗ ಅದನ್ನು ಕ್ಯೂರ್ ಮಾಡಿಕೊಂಡ್ರೆ ಯಾವುದೇ ಥರದ ಸಮಸ್ಯೆ ಇರೋದಿಲ್ಲ. ನೀವು ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡಾಗ ಮುಂದೆ ನಿಮಗೆ ಸಮಸ್ಯೆ ಕಟ್ಟಿಟ್ಬಿಟ್ಟು ಈ ಇನ್ನು ಯಾಂಗಾಗಿ ಪರಿವರ್ತನೆ ಆಗುತ್ತೆ, ಮತ್ತು ಯಾಂಗು ಇನ್ನಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಬಾಡಿ ಏನು ಕೇಳುತ್ತೆ ಅದನ್ನು ತಕ್ಷಣವೇ ನೀವು ರೆಸ್ಪಾನ್ಸ್ ಮಾಡಬೇಕು. ನೀವು ಈಗ ಊಟ ಮಾಡೋಣ, ಇನ್ನೊಂದು ಚಾವತ್ತಿಗೆ ನಿದ್ದೆ ಮಾಡೋಣ, ಏನೇನು ಕೆಲಸ ಇಲ್ಲ, 12 ಗಂಟೆ ತನಕ ಮೊಬೈಲ್ ನೋಡೋಣ ಅಂದರೆ ನಿಮ್ಮ ಆರೋಗ್ಯವನ್ನು ನೀವು ಹಾಳು ಮಾಡ್ತಾಯಿದ್ದೀರಂತ ಅರ್ಥ. ಹಾಗಾಗಿ ದಯವಿಟ್ಟು ಸಾಧ್ಯ ಆದಷ್ಟು ನೀವು ಬದಲಾವಣೆಗೆ ಬನ್ನಿ. ಇಲ್ಲಿಯೇ ಭಾಳ ಜನ ಸ್ವಲ್ಪ ಧ್ಯಾನ ಮಾಡ್ತಾ ಇದ್ದೀರಿ. ಆದರೆ ಧ್ಯಾನದಲ್ಲಿ ನಾನು ಕಂಡುಕೊಂಡಿರೋದು ಒಂದು, ಅದು ಸರಿ ಇದೆನೋ ತಪ್ಪಿದೇನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಏನಂದರೆ, ಈಗ ಪಿರಮಿಡಿಗೆ ಹೋಗ್ತಾರೆ, ಧ್ಯಾನನೂ ಕೂತ್ಕೊತಾರೆ. ಆ 1 ಗಂಟೆ ಏನು ಧ್ಯಾನ ಕೂತ್ಕೊತಾರಲ್ಲ, ಅವ್ರು ಭಾಳ ಕರೆಕ್ಟಾಗಿರ್ತಾರೆ. ಅದೇ ಥರ ಇದ್ಬಿಟ್ರೆ ಅವರು 24 ಅವರ್ಸು ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಬಟ್ ಅದು ಅಲ್ಲಿಂದ ಈಚೆ ಬಂದಮೇಲೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ, ಅವರಿಗೆ ವಿಂಡ್ ಜಾಸ್ತಿ ಆಗ್ತದೆ, ಮತ್ತು ಚಿಂತೆಗಳು ಮೈಂಡಲ್ಲಿ ಇರ್ತದೆ. ಯಾರಾದರೂ ಧ್ಯಾನ ಮಾಡೋರು ಇದು ಹೌದು ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ಕೆಲವೊಂದು ಪೇಷೆಂಟ್ನಲ್ಲಿ ಅಬ್ಸರ್ವ್ ಮಾಡಿರೋದು ಇದು. ಹೌದು ಸರ್, ನನಗೆ ಧ್ಯಾನದಲ್ಲಿ ಕುಂತಾಗ ಆ ಥರದ್ದು ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಮತ್ತೆ ಹೊರಗದಿಂದ ಬಂದಾಗ ಇದೇ ಥರ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ನೀವು ಧ್ಯಾನ ಅನ್ನೋದು 1 ಗಂಟೆ 2 ಗಂಟೆ ಅಲ್ಲ, 24 ಅವರ್ಸು ಧ್ಯಾನದಲ್ಲೇ ಇರಬೇಕು, ಪಿರಮಿಡ್ನಲ್ಲೇ ಇರಬೇಕು. ನೀವು ಅಂದರೆ ಮೈಂಡ್ಸೆಟ್ ಆ ಥರ ಇಟ್ಕೊಂಡಿರ್ಬೇಕು ನೀವು, ಆವಾಗಲೇ ನೀವು ಸರಿ ಹೋಗೋದು. ನೆಕ್ಸ್ಟು ಈ ಕ್ಲಾಸ್ನಿಂದ ಇನ್ಮೇಲಿಂದ ನಿಮ್ಮ ಬದಲಾವಣೆಗಳನ್ನು ತೆಗೆದುಕೊಂಡು ಬನ್ನಿ. ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಬದಲಾವಣೆ ತರಲು ಬಯಸ್ತೀನಿ. ಅದ್ರ ಜೊತೆಗೆ ನಿಮ್ಮ ಹೆಲ್ಪ್ ಬೇಕು. ಯಾಕಂದರೆ ನಾನು ಎಲ್ಲ ಹೇಳ್ತೀನಿ, ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ಕೆಲಸ ಆಗೋದಿಲ್ಲ. ಅಂಗಾಂಗಗಳು ಇನ್ನು ಮತ್ತು ಯಾಂಗ್, ಅವಾಗ ಹೇಳಿದ್ನಲ್ಲ, ಇನ್ನು ಮೆರಿಡಿಯನ್ ಬೇರೆ ಇರ್ತದೆ, ಯಾಂಗ್ ಮೆರಿಡಿಯನ್ ಬೇರೆ ಇರ್ತದೆ. ಇನ್ನು ಮೆರಿಡಿಯನ್ ಯಾವುದು ಅಂದರೆ ಹೃದಯ ಬರುತ್ತೆ, ಇದರಲ್ಲಿ ಇನ್ನೊಂದು ಮಿಸ್ ಆಗಿದೆ, ಲಿವರ್ ಬರುತ್ತೆ, ಹೃದಯ ಬರುತ್ತೆ, ಶ್ವಾಸಕೋಶ ಬರುತ್ತೆ, ಈ ಯಕೃತ ಇದೆ ಇಲ್ಲಿ, ಪೀಲ ಬರುತ್ತೆ. ಅಂದರೆ ಹಾರ್ಟ್, ಲಂಗ್ಸ್ ಮತ್ತು ಲಿವರ್, ಸ್ಪ್ಲೀನ್ ಮತ್ತು ಯೂರಿನರಿ ಇದು ಕಿಡ್ನಿ, ಇವೆಲ್ಲ ಇನ್ಮೆರಿಡಿಯನ್ಸ್. ಹಾಗಾಗಿ ಇವು ಪೋಷಣೆ ಮಾಡ್ತವೆ ಇದನ್ನು. ಬ್ಲಡ್ಡು, ಲಂಗ್ಸು, ಲಿವರು, ಸ್ಪ್ಲೀನು, ಕಿಡ್ನಿ ಇವೆಲ್ಲ ಇನ್ಮೆರಿಡಿಯನ್. ಯಾಂಗ್ ಮೆರಿಡಿಯನ್ ಯಾವಂದರೆ ಸಣ್ಣ ಕರಳು ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ, ದೊಡ್ಡ ಕರಳು ಲಾರ್ಜ್ ಇಂಟೆಸ್ಟೈನ್, ಪಿತ್ತಕೋಶ ಅಂದರೆ ಗಾಲ್ ಬ್ಲಾಡರ್, ಜಠರ ಅಂದರೆ ಹೊಟ್ಟೆ, ಮೂತ್ರಕೋಶ ಅಂದರೆ ಯೂರಿನರಿ ಬ್ಲಾಡರ್. ಇವೆಲ್ಲ ಯಾಂಗ್ ಆರ್ಗನ್ಸ್. ಇವೆಲ್ಲ ನೋಡಿ, TM ದೃಷ್ಟಿಯಲ್ಲಿ ರೋಗವೆಂದರೆ ಇನ್ ಯಾಂಗ್ ಅಸಮತೋಲನ. ಚಿಕಿತ್ಸೆಯ ಉದ್ದೇಶ ಇನ್ ಮತ್ತು ಯಾಂಗ್ ಸಮತೋಲನವನ್ನು ಪುನಃಸ್ಥಾಪಿಸುವುದು. ನೋಡಿ, ನಾವೆಲ್ಲೇ ನೀವು ಯಾರಿಗೆ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಕಾಯಿಲೆ ಹೆಸರನ್ನು ಕೇಳಬೇಡಿ. ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆನಾ, ಶುಗರ್ ಬಂದಿದೆನಾ, BP ಬಂದಿದೆನಾ, ಕ್ಯಾನ್ಸರ್ ಆಗಿದೆನಾ, ಅಥವಾ ಪೈಲ್ಸ್ ಆಗಿದೆ, ಇದನ್ನು ಯಾವುದೇ ಕಾರಣಕ್ಕೂ ನಮ್ಮದರಲ್ಲಿ ಹೆಂಗೆ ಅಂದರೆ ಕಾಯಿಲೆ ಹೆಸರನ್ನ ಹೇಳಂಗಿಲ್ಲ. ಯಾರಾದರೂ ನೀವು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀರಂದರೆ
ನಾವು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ನಾವು ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಎನರ್ಜಿಯನ್ನು ಇನ್ನು ಕಡಿಮೆ ಆಗಿದ್ರೆ ಇನ್ನನ್ನು ರೇಸ್ ಮಾಡೋದಕ್ಕೆ ಪಾಯಿಂಟ್ ಕೊಡ್ತೀವಿ, ಫುಡ್ಡನ್ನು ಕೊಡ್ತೀವಿ ಮತ್ತು ಕಷಾಯಗಳನ್ನ ಕೊಡ್ತೀವಿ. ಯಾಂಗ್ ರೇಸ್ ಮಾಡೋದಕ್ಕೆ ಯಾಂಗ್ ಫುಡ್ ಕೊಡ್ತೀವಿ, ಯಾಂಗ್ ಪಾಯಿಂಟ್ ಕೊಡ್ತೀವಿ. ಈ ಥರ ನೀವು ಯಾರಿಗೆ ಟ್ರೀಟ್ಮೆಂಟ್ ಮಾಡಿ ತಲೆನೋವು ಬರ್ತಾ ಇದೆ ಅಂದರೆ ಅದು ಇನ್ನಿಂದ ಬರ್ತಾ ಇದ್ವಾ ಅಥವಾ ಯಾಂಗ್ನಿಂದ ಬರ್ತಾ ಇದೆ ಅಂತ ತಿಳ್ಕೊಂಬಿಟ್ಟು, ನೋಡಪ್ಪ ನಿನಗೆ ಇನ್ನು ಕಡಿಮೆ ಆಗಿದೆ, ನಾನು ಇನ್ನು ರೇಸ್ ಆಗುವಂಥ ಪಾಯಿಂಟ್ ಹಾಕ್ತೀನಿ, ನೀನು ಇನ್ನು ರೇಸ್ ಆಗತಕ್ಕಂತಹ ಫುಡ್ಡನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಇದನ್ನು ನೀವು ಚಾಚು ತಪ್ಪದೆ ಮಾಡಬೇಕು. ನೀವು ನಾನು ಶುಗರ್ ಪೇಷಂಟಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ, ನಾನು BP ಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳ್ಕೋಬೇಡಿ. ಮತ್ತು ಇಷ್ಟೇ ದಿವಸಕ್ಕೆ ಆರಾಮಾಗುತ್ತಂತ ಹೇಳಬೇಡಿ. ಒಬ್ಬೊಬ್ಬರು ಎನರ್ಜಿ ಹೆಂಗಿರುತ್ತೆ ಅದೇ ಥರ ಕ್ಯೂರ್ ಆಗ್ತಾರೆ. 70 ವರ್ಷದ ಏಜ್ ಇರೋ ಪರ್ಸನ್ಗೂ 38 ಇರೋ ಏಜ್ ಇರೋ ಪರ್ಸನ್ಗೂ ಭಾಳ ಡಿಫ್ರೆನ್ಸ್ ಇದೆ. ಇವ್ರ ಎನರ್ಜಿನೇ ಬೇರೆ, ಅವ್ರ ಎನರ್ಜಿನೇ ಬೇರೆ. ಇದಕ್ಕೆ ಎನರ್ಜಿ ಬ್ಯಾಲೆನ್ಸ್ ಮಾಡೋದ್ರಿಂದ ಅವ್ರ ಎನರ್ಜಿನೂ ನಮಗೆ ಸಪೋರ್ಟ್ ಮಾಡುತ್ತೆ. ಸರಿನಾ? ಇನ್ ಶಕ್ತಿ ದೇಹವನ್ನು ಪೋಷಿಸುತ್ತದೆ, ಯಾಂಗ್ ಶಕ್ತಿ ದೇಹವನ್ನು ಚಲಿಸುತ್ತದೆ. ನಾ ಅವಲ್ಲೇ ಹೇಳಿದೆ, ಇನ್ನು ನರಿಶ್ಮೆಂಟ್ ಅಂದರೆ ಪೋಷಣೆ ಕೊಡುತ್ತೆ, ಯಾಂಗು ಚಲನೆಯನ್ನು ಕೊಡುತ್ತದೆ ಮತ್ತು ಫಂಕ್ಷನ್ ಮಾಡ್ತದಂತ. ಸಾಮಾನ್ಯವಾಗಿ ಬಳಸುವ ತತ್ವ. ನಾವು ಸುಜೋಕ ರಿಫ್ಲೆಕ್ಸಲ್ಲಿ ಇದನ್ನು ಯಾಂಗ್ ಅಂತ ಕರಿತೀವಿ, ಇದನ್ನು ಇನ್ ಅಂತ ಕರಿತೀವಿ. ಹಾಗಾಗಿ ದೇಹದ ಹೊರಭಾಗ ಯಾಂಗ್ ಆದರೆ ದೇಹದ ಒಳಭಾಗ ಇನ್ನಿರುತ್ತೆ. ತಲೆ ಯಾಂಗ್ ಆದರೆ ಪಾದಗಳು ಇನ್ ಆಗುತ್ತೆ. ಪಾದ ಅಂದರೆ ಮೇಲಿನ ಪೋರ್ಷನ್ ಅಲ್ಲ, ಕೆಳಗಿನ ಪೋರ್ಷನ್. ಮೇಲ್ಭಾಗ ಇದು ಕೆಳಭಾಗ, ಹಗಲು ರಾತ್ರಿ. ಎಡಭಾಗದ ನೋವು, ಸೆಳೆತ, ತಲೆನೋವು, ಪಾರ್ಶ್ವವಾಯು ನೋವು ಇತ್ಯಾದಿಗಳು ಕೆಲವೊಮ್ಮೆ ಯಾಂಗ್ ಅಸಮತೋಲನ ದೃಷ್ಟಿಯಿಂದ ಪರಿಶೀಲಿಸಲಾಗುತ್ತದೆ. ಅಂದರೆ ನಿಮಗೆ ಹೇಳಿದ್ನಲ್ಲ, ಎಡಭಾಗ ಬಂತಂದರೆ ನಿಮಗೆ ಇಲ್ಲಿ ತಿಳ್ಕೊಬೇಕು, ನನಗೆ ಎಡಭಾಗನೇ ಬರ್ತಾ ಇದೆ ಅಂದರೆ ಅಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ನೀವು ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಎಡಭಾಗ ಏನಿರುತ್ತೆ ಯಾಂಗ್ ಡಿಫಿಷಿಯನ್ಸಿನಿಂದನೇ ಬರುತ್ತಂತ ತಿಳ್ಕೊಬೇಕು. ನೋಡಿ, ಎಡ ಯಾಂಗು ಬಲ ಇನ್, ಬೆನ್ ಯಾಂಗು ಮುಂಭಾಗ ಇನ್. ಈ ಥರದ್ರಲ್ಲಿ ಒಂದು PPTನ ರಚನೆ ಮಾಡಿದ್ದೀವಿ ನಾವು. ಹೆಂಗಂದರೆ ಇನ್ನು ಸ್ಪೇಸ್ ಎಲ್ಲೆಲ್ಲಿ ಬರುತ್ತೆ ಅಂದರೆ ಇನ್ ಸರ್ಫೇಸ್ ವೈಟ್ ಎಲ್ಲೆಲ್ಲಿ ಇದೆಯಲ್ಲ ಇದು ಯಾಂಗ್ ಸರ್ಫೇಸ್, ಇದು ಯಾಂಗ್. ಇದು ಬ್ಲ್ಯಾಕ್ ಏನಿದೆಯಲ್ಲ ಇನ್ ಸರ್ಫೇಸ್. ನೋಡಿ, ಇಲ್ಲಿ ಒಳಭಾಗ ಇದೆ, ಇಲ್ಲಿ ನಿಮಗೆ ನಾ ಮಾರ್ಕ್ ಮಾಡಿದ್ದು ಕಾಣಿಸ್ತಾ ಇದೆಯಲ್ಲ, ಇದು ನಿಮಗೆ ಇನ್ ಪೋರ್ಷನ್ ಬರುತ್ತೆ. ಓಕೆ, ಇದೆಲ್ಲ ಇನ್ ಪೋರ್ಷನ್ ಬರುತ್ತೆ. ಮುಂಭಾಗ, ಇದು ಎದೆ ಭಾಗ, ಹೊಟ್ಟೆ ಭಾಗ, ಇಲ್ಲಿ ಎಲ್ಲ ಇನ್ ಪೊಸಿಷನ್ ಬರುತ್ತೆ. ಇಲ್ಲಿ ಎಲ್ಲಿ ನೋವು ಬರುತ್ತೋ ಅಲ್ಲಿ ನೀವು ತಿಳ್ಕೊಬೇಕು. ಇಲ್ಲಿ ಇನ್ ಕಡಿಮೆ ಆದರೆ ನೋವು ಬಂದಿದೆ ಅಂತ, ಇಲ್ಲಿ ಯಾಂಗ್ ಕಡಿಮೆ ಆದರೆ ನೋವು ಬಂದಿದೆ ಅಂತ. ಹಾಗಾಗಿ ಇದನ್ನು ಈ PPTನ ನಾನು ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಇದೇನು ನೋಡಿ, ಹಿಂದಲ್ ಭಾಗ ನೋಡಿ, ಇಲ್ಲಿ ಇಷ್ಟು ಮತ್ತೆ ಇನ್ ಬಂದಿದೆ, ಈ ಜಾಗ ಇನ್ ಬಂದಿದೆ, ಇಲ್ಲಿ ಪಾದ ಇನ್ ಬಂದಿದೆ, ಮತ್ತು ಇಲ್ಲಿ ಮೊಣಕೈ ಹಿಂದ್ಗಡೆ ಇನ್ನು ಬಂದಿದೆ. ಇದು ನಿಮಗೆ ಸರಿಯಾಗಿ ಅರ್ಥ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ಇಮೇಜನ್ನು ನನ್ನ TM ಬುಕ್ಕಿಗೂ ಕೂಡ ಹಾಕಿದ್ದೀನಿ. ಈಗ ನಾನು ಹೇಳ್ಬೋದು ಈ ಎದೆ ಭಾಗ ಬರುತ್ತೆ, ಮುಂಭಾಗ ಬರುತ್ತೆ, ಹಿಂಭಾಗ ಬರುತ್ತೆ ಅಂತ. ಬಟ್ ಎಕ್ಸಾಕ್ಟಾಗಿ ಪ್ಲೇಸ್ ಯಾವ್ಯಾವ ಇನ್ ಬರುತ್ತೆ, ಯಾವ್ಯಾವ ಹಂಗೆ ಬರುತ್ತೆ ಅಂದರೆ ಇದು PPT ನಿಮಗೆ ಭಾಳ ಉಪಯುಕ್ತವಾಗ್ತದೆ. ಹಾಗಾಗಿ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗ್ಲಾ? ಹೋಗ್ಬೋದು. ಓಕೆ, ಥ್ಯಾಂಕ್ ಯು. ನೋಡಿ, ನಿಮಗೆ ಇವತ್ತು ಕೆಲವೊಂದು ಪ್ರೋಟೋಕಾಲ್ಸ್ ಹೇಳ್ತೀನಿ. ಪ್ರೋಟೋಕಾಲ್ಸನ್ನು ನೀವು ಯಾವ ಥರ ಅಪ್ಲೈ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಬೇಕು, ಏನು ಅಂದರೆ ಇವ್ರು ಹೇಳೋದೆಲ್ಲ ನಿಜನಾ ಅಥವಾ ಸುಳ್ಳ, ನಾನು ಈ ಥರ ಕಲಿಯೋದ್ರಿಂದ ಇದು ಯೂಸ್ ಆಗುತ್ತಾ, ಯೂಸ್ ಆಗಲ್ವಾ, ಕೆಲವೊಂದು ಡೌಟ್ ಇರುತ್ತಲ್ಲ. ಯಾಕಂದರೆ ನಂಬಿಕೆ ಬರ್ಸೋದಿದೆಯಲ್ಲ ಭಾಳ ಕಷ್ಟ.
ಈ ಮೋಸ ಮಾಡೋದು ಇದೆಲ್ಲ ಮಾಡಿಬಿಡ್ಬೋದು, ಮಾತಿನಲ್ಲಿ ಮೋಸ ಮಾಡಿಬಿಡ್ಬೋದು, ಬಟ್ ನಂಬಿಕೆ ಬರ್ಸೋದಿದ್ದಲ್ಲ ಅದು ಭಾಳ ಕಷ್ಟ. ಇಲ್ಲಿ ಮೊಣಕಾಲು ಪ್ರದೇಶದಲ್ಲಿ ಮುಖ್ಯವಾಗಿ 4 ಮೆರಿಡಿಯನ್ ಅಂದರೆ ನೀ ಪೇನ್ನರಿಗೆ 6 ಕೀ ಪ್ರೋಟೋಕಾಲ್ಸ್ ಹೇಳ್ತಾ ಇದ್ದೀನಿ ನಾನು. ಯಾರಿಗೆಲ್ಲ ನೀ ಪೇನ್ ಅಂದರೆ ಮೊಣಕಾಲು ನೋವು ಬರುತ್ತಲ್ಲ ಅವರಿಗೆ ಹೇಳ್ತಾ ಇರೋದು. ಮೊಣಕಾಲು ಪ್ರದೇಶದಲ್ಲಿ ಮುಖ್ಯವಾಗಿ 4 ಮೆರಿಡಿಯನ್ಗಳು ಹೋಗ್ತವೆ. ಯಾವ್ಯಾವ ಅಂದರೆ ಕಿಡ್ನಿ ಮೆರಿಡಿಯನ್ ಒಳಭಾಗದಲ್ಲಿ ಹೋಗ್ತದೆ, ಲಿವರ್ ಮೆರಿಡಿಯನ್ ಒಳಭಾಗದಲ್ಲಿ ಹೋಗ್ತದೆ, ಸ್ಟಮಕ್ ಮೆರಿಡಿಯನ್ ಮುಂಭಾಗದಲ್ಲಿ ಹೋಗ್ತದೆ, ಗಾಲ್ ಬ್ಲಾಡರ್ ಮೆರಿಡಿಯನ್ ಹೊರಭಾಗದಲ್ಲಿ ಹೋಗ್ತದೆ. ಆದ್ದರಿಂದ ನೀ ಪೇನ್ನಲ್ಲಿ ಈ 4 ಮೆರಿಡಿಯನ್ಗಳನ್ನು ಪರಿಶೀಲನೆ ಮಾಡಬೇಕು. ಯಾವ ಸೈಡ್ ಬಂದಿದೆ, ಎಲ್ಲಿ ಬಂದಿದೆ ಅಂತ. ಆ ಮೆರಿಡಿಯನ್ ಜಾಗದಲ್ಲಿ ಇಂಬ್ಯಾಲೆನ್ಸ್ ಆಗಿರ್ತದೆ. ಏನು ಮುಂಭಾಗ ಬಂದಿದ್ದೇನೋ, ಹಿಂಭಾಗ ಬಂದಿದ್ದೇನೋ, ಸೈಡ್ ಬಂದಿದ್ದೇನೋ ಅದನ್ನು ನೀವು ನೋಡ್ಕೋಬೇಕು. ಭಾಳ ಇಂಪಾರ್ಟೆಂಟ್. ನೀವು ಹೆಂಗೆ ಸರ್ ನೋಡೋದಂದರೆ, ನಾನು TM ಬುಕ್ನಲ್ಲಿ ಮೆರಿಡಿಯನ್ ಚಾರ್ಟ್ ಹಾಕಿರ್ತೀನಿ, ಇದರಲ್ಲಿ ಹಾಕಿಲ್ಲ. ಯಾಕಂದರೆ ಇಷ್ಟು ಡೆಪ್ತ್ ಆಗಿರತಕ್ಕಂಥ ಕ್ಲಾಸ್ ಇದಲ್ಲ. ನೀವು ಗೂಗಲಲ್ಲಿ ಕಿಡ್ನಿ ಮೆರಿಡಿಯನ್ ಚಾನಲ್ ಅಂತ ಹೊಡೆದ್ರೆ ಅಲ್ಲಿ ಬರುತ್ತೆ, ಯಾವ್ಯಾವ ಜಾಗದಲ್ಲಿ ಹೋಗಿದೆ, ಹೆಂಗೆ ಹೋಗಿದೆ ಅಂತ ಗೊತ್ತಾಗುತ್ತೆ. ನೋಡೋಣ, ಮುಂದೆ ಟೈಮ್ ಸಿಕ್ಕರೆ ಅದನ್ನು ಕೂಡ ತೋರಿಸ್ತೀನಿ ನಾನು. ಆದ್ದರಿಂದ ನೀ ಪೇನ್ನಲ್ಲಿ ಈ 4 ಮೆರಿಡಿಯನ್ಗಳನ್ನು ಪರಿಶೀಲನೆ ಮಾಡಬೇಕು. ಒಂದು ಕೋಲ್ಡ್ ಟೈಪ್ ನೀ ಪೇನ್ ಬರುತ್ತೆ. ಕೋಲ್ಡ್ ಟೈಪ್ ಅಂದ್ರೇನು? ಬೆಳಿಗ್ಗೆನೇ ಜಾಸ್ತಿ, ಇಲ್ಲ ರಾತ್ರಿನೇ ಜಾಸ್ತಿ, ಚಳಿಗಾಲದಲ್ಲೇ ಜಾಸ್ತಿ. ಇದೆಲ್ಲ ಕೋಲ್ಡ್ ಸಿಂಪ್ಟಮ್ಸ್ ಪ್ಯಾಟ್ರನ್ ಸಮಸ್ಯೆಯ ಮೊಣಕಾಲಿನ ನೋವು. ಲಕ್ಷಣಗಳು ಏನಿರುತ್ತೆ? ಬೆಳಿಗ್ಗೆ ಹೆಚ್ಚು ನೋವು ಇರ್ತದೆ, ಚಳಿಯಲ್ಲಿ ಹೆಚ್ಚಾಗೋದು, ಬಿಸಿ ಹಾಕಿದರೆ ಕಡಿಮೆ ಆಗೋದು, ಅಂದರೆ ಬಿಸಿ ಶಾಖ ಕೊಟ್ಟರೆ ಕಡಿಮೆ ಆಗ್ತದೆ. ಮಂಡಿ ಗಟ್ಟಿಯಾಗಿರೋದು, ಅಂದರೆ ಕುಂತ್ರೆ ಬೇಗ ಹೇಳೋಕ್ಕಾಗಲ್ಲ, ಮಡಚೋದಕ್ಕೆ ಬರೋದಿಲ್ಲ. ಅಲ್ಲಿ ಯಾಕೆ ಮಡಚಕ್ಕೆ ಬರೋಲ್ಲ ಅಂದರೆ ಫಂಕ್ಷನ್ಸ್ ಇರಲ್ಲ, ಅಂದರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಯಾಂಗ್ ಎನರ್ಜಿ ಕಡಿಮೆ ಇರುತ್ತೆ. ಮೆರಿಡಿಯನ್ ಯಾವ್ಯಾವ ಡಿಸ್ಟರ್ಬ್ ಆಗಿದೆ ಅಂದರೆ ಕಿಡ್ನಿ ಮೆರಿಡಿಯನ್. ಕಿಡ್ನಿ ಮೆರಿಡಿಯನ್ ಡಿಸ್ಟರ್ಬ್ ಆದಾಗ ನೀವು ಏನು ಮಾಡಬೇಕು? 6 ಕೀ ಕಲರ್ ಆರೆಂಜ್ನ 2 ಡಾಟ್ ಹಾಕಬೇಕು. ಎಲ್ಲಿ ಡಾಟ್ ಹಾಕಬೇಕು? 2 ಆರೆಂಜ್ ಡಾಟು. ಓಕೆ, PPT ಕಾಣಿಸ್ತಾ ಇದೆಯಲ್ಲ ಮೇಡಮ್? ಓಕೆ, ಥ್ಯಾಂಕ್ ಯು. ನೋಡಿ, ಇಲ್ಲಿ ಕಿಡ್ನಿ ಮೆರಿಡಿಯನ್ ಬರುತ್ತೆ. ಫಸ್ಟ್ ಏನಿದೆ? ಹಾಟ್ನೆಸ್ ಇದೆ. ಹಾಟ್ನೆಸ್ ಅಂದರೆ ಬಿಸಿ ಮಾಡೋದು. ಇಲ್ಲಿ ಲಾಸ್ಟ್ ಏನಿದೆ? ಇದು ಎಡಗೈ ಮಧ್ಯದ ಬೆರಳು. ಇದನ್ನು ನೆನ್ಪಿಟ್ಕೊಳ್ಳಿ. ನಾವು ಏನೇ ಹೇಳೋದಿದ್ರು ಎಡಗೈ ತೋರು ಬೆರಳು ಮತ್ತು ಮಧ್ಯದ ಬೆರಳು, 2 ಬೆರಳಿನಲ್ಲಿ ಮಾತ್ರ ಆಟ ಆಡ್ತೀವಿ. ಬೇರೆ ಬೆರಳಿನಲ್ಲಿ ನಮಗೆ ಸಂಬಂಧ ಇಲ್ಲ. ಈ ಕ್ಲಾಸ್ ಕೇಳಬೇಕಾದ್ರೆ ಇವೆರಡು ಮಾತ್ರ ನಿಮಗೆ ಸಂಬಂಧ ಇರೋದು. ಯಾಕಂದರೆ ಇನ್ನೊಂದು ಸ್ವಲ್ಪ ಕೆಲವೊಂದು PPT ಇದನ್ನು ರಿವರ್ಕ್ ಮಾಡಬೇಕಾಗಿದೆ, ಅದು ಮಾಡ್ತೀನಿ. ಮೊನ್ನೆ ಒಬ್ರು ಹೇಳಿದ್ದಾರೆ, ಮಾಡ್ತೀನಿ. ಹಾಗಾಗಿ ಈ 2 ಬೆರಳನ್ನು ನೀವು ಮಾತ್ರ ನೆನ್ಪಿಟ್ಕೊಳ್ಳಿ. ಇದು ಒಂದು ಸಣ್ಣ ಬೆರಳಿದೆ ಅಂದರೆ ಇಂಡೆಕ್ಸ್ ಫಿಂಗರ್, ತೋರು ಬೆರಳು. ದೊಡ್ಡ ಬೆರಳಿದೆ ಅಂದರೆ ಇದು ಮಧ್ಯದ ಬೆರಳು. ಈ ಹಿಂದೆ ಉಗುರು ಕಾಣ್ತಾ ಇದೆ ಅಂದರೆ ಹಿಂಭಾಗ ಅಂತ ತಿಳ್ಕೊಂಬಿಡಿ. ಅರ್ಥ ಆಯ್ತಲ್ಲ ಈಗ? ಓಕೆ, ಇಲ್ಲಿ ಕಿಡ್ನಿ ಕೋಲ್ಡ್ನೆಸ್ ಆದರೆ ಇಲ್ಲಿ ಹಾಟ್ನೆಸ್ ಪಾಯಿಂಟ್ಗೆ ಒಂದು ಆರೆಂಜ್ ಕಲರ್ ಹಾಕ್ತೀವಿ. ಎಲ್ಲಿ? ತುದಿಗೆ ಒಂದು ಹಾಟ್ನೆಸ್ ಕಲರ್ ಹಾಕ್ತೀವಿ, ಕೋಲ್ಡ್ನೆಸ್ಸಿಗೆ ಒಂದು ಹಾಟ್ನೆಸ್ ಕಲರ್ ಹಾಕ್ತೀವಿ. ಇಲ್ಲಿ ಕೋಲ್ಡ್ ಜಾಸ್ತಿ ಇರುತ್ತಲ್ಲ, ಡಾರ್ಕ್ ಬ್ಲೂ ಇದ್ದರೆ ಕೋಲ್ಡ್ನೆಸ್ ಇದೆಯಲ್ಲ, ಅಲ್ಲೊಂದು ಹಾಟ್ನೆಸ್ ಕಲರ್ನ ಯೂಸ್ ಮಾಡಿಬಿಡಿ. ಆವಾಗ ನಿಮ್ಮಲ್ಲಿರ್ತಕ್ಕಂಥ ಕಿಡ್ನಿ ಕೋಲ್ಡ್ನೆಸ್ ಕಡಿಮೆ ಆಗಿ ನಿಮ್ಮಲ್ಲಿರ್ತಕ್ಕಂಥ ನೀ ಪೇನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಸ್ವಲ್ಪ, ಮತ್ತು ಒಂದೇ ದಿವಸದಲ್ಲಿ 10 ನಿಮಿಷದಲ್ಲಿ ಆಗುತ್ತೆ ಸರ್ ಅಂದರೆ ಅದು ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್, ಬಟ್ ಕೆಲಸ ಆಗುತ್ತೆ. ಮತ್ತು KI7 ಪ್ರದೇಶದಲ್ಲಿ ಕಿಡ್ನಿ ಚಾನಲ್ಸ್ ಇವೆಲ್ಲ ಕೋಲ್ಡ್ ಎನರ್ಜಿ, ಯಾಂಗ್ ಎನರ್ಜಿನ ರೇಸ್ ಮಾಡ್ತದೆ. ಓಕೆ, ಡ್ಯೂರೇಷನ್ ಅಂದರೆ ನಾವು ಅರ್ಧ ಗಂಟೆ ಹೇಳ್ತೀವಿ, ಒಂದು 12 ಗಂಟೆ ನಂತರ. ಈ ಕಿಡ್ನಿ ಡಿಫಿಷಿಯನ್ಸಿ ನೀ ಪೇನ್ ಅಂದರೆ ಕಿಡ್ನಿ ಡಿಫಿಷಿಯನ್ಸಿ ಅಂತ ಹೇಳ್ತೀವಲ್ಲ, ಅದ್ರ ವಯಸ್ಸಾದವರಲ್ಲಿ ಬರ್ತದೆ. ಮೆಟ್ಲು ಹತ್ತಲು ಕಷ್ಟ ಆಗ್ತದೆ, ಮಂಡಿ ಬಲಹೀನ ಆಗ್ತದೆ, ಎನರ್ಜಿ ಕಡಿಮೆ ಇರ್ತದೆ, ಮತ್ತು ಇದರ ಜೊತೆಗೆ ಮಂಡಿ ನೋವು ಜೊತೆಗೆ ಸೊಂಟ ನೋವು ಕೂಡ ಇರ್ತದೆ. ಇದು ವಯಸ್ಸಾದವರಲ್ಲಿ ಭಾಳ ಕಾಣುತ್ತೆ. ಅಂಥವ್ರು ಏನು ಮಾಡ್ಬೇಕಂದ್ರೆ ಇಲ್ಲಿ ಕೂಡ ಕಿಡ್ನಿ ಮೆರಿಡಿಯನ್ನೇ ಪ್ರಾಬ್ಲಮ್ ಆಗಿರ್ತದೆ. ಇಲ್ಲಿ ಒಂದು ಆರೆಂಜ್ ಡಾಟ್ ಹಾಕಬೇಕು. ಯಾವಿಲ್ಲಿ ಈಗ ಹೇಳಿದ್ನಲ್ಲ, ಇಲ್ಲಿ ಒಂದು ಆರೆಂಜ್ ಡಾಟ್ ಹಾಕಬೇಕು. ಇಲ್ಲಿ ಆರೆಂಜ್ ಡಾಟ್ ಹಾಕಬೇಕು. ಅದಾದಮೇಲೆ ಇನ್ನೊಂದು ಯೆಲ್ಲೋ ಡಾಟ್ ಹಾಕಬೇಕು. ಯೆಲ್ಲೋ ಡಾಟ್ ಹಾಕಬೇಕು. ನೋಡಿ, ಯೆಲ್ಲೋ ಅಂದರೆ ಹ್ಯುಮಿಡಿಟಿ.
ಹ್ಯುಮಿಡಿಟಿಗೆ ಒಂದು ಆರೆಂಜ್ ಕಲರ್ನ ಹಾಕಿ. ಇಲ್ಲಿ ಹ್ಯುಮಿಡಿಟಿ ಬರುತ್ತಲ್ಲ, ಇಲ್ಲೊಂದು ಆರೆಂಜ್ ಕಲರ್ನ ಹಾಕಿ. ಆವಾಗ ನಿಮ್ಮಲ್ಲಿ ಬಲಹೀನ ಅಂದರೆ ವಯಸ್ಸಾದವರಲ್ಲಿ ಕಾಣ್ತಕ್ಕಂಥ ಮಂಡಿ ನೋವು ಕ್ರಮೇಣವಾಗಿ ಕಡಿಮೆ ಆಗ್ತದೆ. ನೋಡಿ, ಆರೆಂಜ್ ಎನರ್ಜಿ ಇನ್ಕ್ರೀಸ್ ಮಾಡ್ತದೆ, ಎಲ್ಲೋ ಬೋನ್ ನರಿಶ್ಮೆಂಟ್ ಮಾಡ್ತದೆ. ಇದನ್ನ 21 ದಿನಗಳ ಕಾಲ ನಿರಂತರವಾಗಿ ಹಾಕೋಬೇಕು. 1 ದಿವಸ 2 ದಿವಸ ಹಾಕೋಬೇಡಿ, 21 ದಿನಗಳ ಕಾಲ ನಿರಂತರವಾಗಿ ಹಾಕೊಳ್ಳಿ. ಏನಾದರೂ ತೊಂದರೆ ಇದ್ದರೆ ನಮಗೆ ಫೋನ್ ಮಾಡ್ಬೋದು. ಮತ್ತು ಸ್ವಲನ್ ಇರುತ್ತೆ, ಕೆಲವೊಬ್ಬರಿಗೆ ಬಾವು ಬರುತ್ತೆ, ನೀ ಜಾಗದಲ್ಲಿ ಬಾವು ಬರುತ್ತೆ. ಲಕ್ಷಣ ಊತ, ನೀರು ತುಂಬಿದ ಅನುಭವ, ಭಾರ. ಮೆರಿಡಿಯನ್ ಯಾವುದಾಗುತ್ತಲ್ಲಿ ಸ್ಪ್ಲೀನ್ ಮೆರಿಡಿಯನ್ ಪ್ರಾಬ್ಲಮ್ ಕೊಟ್ಟಿರ್ತದೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಕೆಲಸ ಮಾಡೋದು ಸ್ಪ್ಲೀನ್ ಮೆರಿಡಿಯನ್ ಅಲ್ಲ. ಹಾಗಾಗಿ ಇಲ್ಲಿ ನೀವು ಸ್ಪ್ಲೀನ್ ಮೆರಿಡಿಯನ್ನ ಸ್ಟ್ರೆಂಥನ್ ಮಾಡಬೇಕು. ಯಾವುದು? ಗ್ರೀನ್ ಹಾಕಬೇಕು. ಗ್ರೀನ್ ಬಂದ್ಬಿಟ್ಟು ಚಲನೆ, ವಿಂಡ್. ಸ್ಪ್ಲೀನ್ ಜಾಗಕ್ಕೆ ನೀವು ವಿಂಡನ್ನು ರೇಸ್ ಮಾಡಬೇಕು. ಎಲ್ಲಿ ಸ್ಪ್ಲೀನ್ ಜಾಗ ಇದೆಯಲ್ಲ, ಇಲ್ಲೊಂದು ಫಸ್ಟ್ ಗೆರೆ ಬರುತ್ತಿದೆ. ಇದು ಫಸ್ಟ್ ಗೆರೆ ಲೈನ್. 1 2 ಮೂರನೇ ಡಾಟ್ ಬರೋದು ಫಸ್ಟ್ ಗೆರೆ, ಇದು 2ನೇ ಗೆರೆ. ಇಲ್ಲಿ ವಿಂಡಿಗೆ ಒಂದು ಡಾರ್ಕ್ ಗ್ರೀನ್ ಹಾಕಿದಾಗ ಅಲ್ಲಿ ಚಲನೆ ಜಾಸ್ತಿ ಆಗುತ್ತೆ. ಎಲ್ಲೇ ಬ್ಲಾಕೇಜ್ ಇದ್ದರೂ ನಿಮಗೆ ಕ್ಲಿಯರ್ ಆಗಿ ಹೋಗುತ್ತೆ. ಇದು ಊತ ಇದ್ದರೂ ಕೂಡ ಹಾಕ್ಬೋದು, ನೀವು ಲಿವರ್ಗೂ ಕೂಡ ಹಾಕ್ಬೋದು, ಇದಕ್ಕೂ ಹಾಕ್ಬೋದು. ಈಗ ಒಂದಕ್ಕೆ ಮಾತ್ರ ಹಾಕಿ. ನೀವು ಬೇಸಿಕ್ ಅಲ್ವಾ, ಸ್ವಲ್ಪ ಲೇಟ್ ಆಗಲಿ, ನಿಧಾನಕ್ಕೆ ಕಲಿಯೋಣ. ಸರಿ, ಇದನ್ನು ನೋಟ್ ಮಾಡ್ಕೊತಾ ಇದ್ದೀರಾ ಅಂದರೆ ನಾಳೆನೂ ವಿಡಿಯೋ ಸಿಗುತ್ತೆ, ತೊಂದರೆ ಇಲ್ಲ. ಈ ಕೆಲವೊಂದು ಪಾಯಿಂಟ್ಸನ್ನು ಪ್ರೋಟೋಕಾಲ್ನ ಹೇಳಬೇಕಾಗಿತ್ತು. ಕೆಲವೊಬ್ರು ಫೋನ್ ಮಾಡ್ತಿದ್ರು, ನೀ ಪೇನ್ಸ್ ಇರುತ್ತೆ, ಅದು ಇರುತ್ತಂತ. ಅದಕ್ಕೆ ಇವತ್ತನ್ನು ಕೆಲವೊಂದು ಪ್ರೋಟೋಕಾಲ್ಸ್ ಹೇಳ್ತಾ ಇದ್ದೀನಿ. ಮತ್ತು ಬರ್ನಿಂಗ್ಸ್ ನೀ ಬರುತ್ತೆ, ಕೆಲವೊಬ್ಬರಿಗೆ ಮೊಣಕಾಲು ಉರಿ ಬರುತ್ತೆ, ಕೆಂಪಾಗುತ್ತೆ ಮತ್ತು ಬಿಸಿ ಆಗುತ್ತೆ. ಇವರೆಲ್ಲ ಏನು ಮಾಡಬೇಕಂದ್ರೆ ಲಿವರ್ ಮೆರಿಡಿಯನ್ ಅಥವಾ ಗಾಲ್ ಬ್ಲಾಡರ್ ಮೆರಿಡಿಯನ್ ಅಲ್ಲಿ ಬ್ರೌನ್ ಡಾಟ್ ಹಾಕಬೇಕು. ಲಿವರ್ ಮೆರಿಡಿಯನ್ನು ಚಲನೆ ಜಾಸ್ತಿ ಆದಾಗ ಅಲ್ಲಿ ಉರಿ ಬರುತ್ತೆ, ಕೆಂಪು ಬಿಸಿ ಥರ ಆಗುತ್ತೆ. ಈ ಥರ ಮೊಣಕಾಲು ಸಮಸ್ಯೆ ಇರೋರು ನೀವು ಲಿವರ್ ಮೆರಿಡಿಯನ್ ಅಥವಾ ಗಾಲ್ ಬ್ಲಾಡರ್ ಮೆರಿಡಿಯನ್ಗೆ ನೀವು ಬ್ರೌನ್ ಕಲರ್ ಹಾಕ್ಬೋದು. ಈ ಬ್ರೌನ್ ಕಲರ್ ಎಲ್ಲಿ ಅಂದರೆ ಹೀಟ್ ಇರುತ್ತೆ ನೋಡಿ, ಇಲ್ಲಿ ಹೀಟ್ ಇರುತ್ತಲ್ಲ, ಈ ಬ್ರೌನ್ ಕಲರ್ನ ತೆಗೆದ್ಬಿಟ್ಟು ಇಲ್ಲಿ ಹಾಕಬೇಕು. ಹೀಟ್ ಇರೋ ಜಾಗಕ್ಕೆ ಹಾಕಬೇಕು. ಇಲ್ಲೊಂದು ಬ್ರೌನ್ ಡಾಟ್ ಹಾಕ್ಬೋದು, ಇಲ್ಲೊಂದು ಬ್ರೌನ್, 2 ಬ್ರೌನ್ ಡಾಟ್ ಹಾಕಿದ್ರೆ ಇನ್ನೂ ಬೇಗ ರಿಸಲ್ಟ್ ಬರುತ್ತೆ. ಒಂದೇ ಹಾಕಿದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಹೀಟ್ ಜಾಗಕ್ಕೆ ಬ್ರೌನ್ ಕಲರನ್ನು ಅಪ್ಲೈ ಮಾಡಿ. ಅರ್ಧ ಗಂಟೆ ಮಾತ್ರ ಹಗಲು ಹೊತ್ತಲ್ಲಿ ಹಾಕಿ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ರಾತ್ರಿ ಕಲರ್ಸನ್ನು ಅವಾಯ್ಡ್ ಮಾಡಿ ಸಾಧ್ಯ ಆದಷ್ಟು. ನೆಕ್ಸ್ಟು ಔಟರ್ ನೀನ್ ಪೇನ್ ಬರುತ್ತೆ, ಅಂದರೆ ಹೊರಭಾಗದಲ್ಲಿ, ಮಂಡಿಯ ಹೊರಭಾಗ ನಡೆಯುವಾಗ ಹೊರಗಡೆ ನೀ ಪೇನ್ ಬಂತಂದರೆ ನಿಮಗೆ ಅಲ್ಲಿ ಗಾಲ್ ಬ್ಲಾಡರ್ ಮೆರಿಡಿಯನ್ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಅಲ್ಲಿ ಕೂಡ ಏನಾಗುತ್ತೆ, ಗಾಲ್ ಬ್ಲಾಡರ್ ಮೆರಿಡಿಯನ್ ಯಾವಾಗ ಚಲನೆ ಕಡಿಮೆ ಇರುತ್ತೋ ಅಲ್ಲಿ ನಿಮಗೆ ಸಿ ಮೂಮೆಂಟ್ ಇರಲ್ಲ, ಅಂದರೆ ಪ್ರಾಣಶಕ್ತಿ ಇರಲ್ಲ. ಅವಾಗ ಏನು ಮಾಡಬೇಕು, ಸೇಮ್ ಅದೇ ಥರ ಇಲ್ಲಿ ಗಾಲ್ ಬ್ಲಾಡರ್, ಇಲ್ಲಿ ನೋಡಿ ಹಿಂದ್ಗಡೆ ಬರುತ್ತಿದ್ದು ಗಾಲ್ ಬ್ಲಾಡರ್ಗೆ ಒಂದು, ಇಲ್ಲಿ ಹ್ಯುಮಿಡಿಟಿ ಇದೆಯಲ್ಲ, ಇಲ್ಲೊಂದು ಗ್ರೀನ್ ಹಾಕಿದರೆ ಭಾಳ ಪವರ್ಫುಲ್ ರಿಸಲ್ಟ್ ಇದು. ಇದೇನು ನಿಮಗೆ ಮೊನ್ನೆ ಹೇಳಿದೆ, ನಾನು ತೋರಿಸ್ತೀನಿ, 1 ನಿಮಿಷ. ಮೊನ್ನೆ ಏನು ಹೇಳಿದೆ ಅಂದರೆ ನಿಮಗೆ ಒಂದು ಲಾಜಿಕ್ ಹೇಳಿದೆ. ಈ ಕಲರ್ ಇದೆಯಲ್ಲ, ಹಾಟ್ನೆಸ್ ನಿಮಗೆ ಕೋಲ್ಡ್ನೆಸ್ಸನ್ನು ಕಡಿಮೆ ಮಾಡುತ್ತೆ. ನೀವು ಇಲ್ಲೊಂದು ಚಿಕ್ಕ ಹಾಟ್ನೆಸ್ಸಿಗೆ ಆರೆಂಜ್ ಹಾಕಿ, ಇಲ್ಲೊಂದು ಆರೆಂಜ್ ಹಾಕಿದರೆ ಬಹು ಬೇಗನೆ ನಿಮಗೆ ರಿಸಲ್ಟ್ ಬರುತ್ತೆ. ಎರಡು ಕಡೆ ಆರೆಂಜ್ ಹಾಕಿದರೆ, ಇಲ್ಲೊಂದು ಆರೆಂಜ್ ಹಾಕಿದರೆ ಬಹು ಬೇಗನೆ ರಿಸಲ್ಟ್ ಬರುತ್ತೆ. ಅದೇ ಥರ ನಿಮಗೆ ಹೀಟ್ ಆಗಿದೆ ಅಂದರೆ ಇದನ್ನು ಪ್ಲಸ್ ಇದನ್ನು, ಇಲ್ಲಿಂದ ಇದನ್ನು ನೀವು ಇಲ್ಲಿ ಹೀಟ್ ಆಗಿದೆ ಅಂದರೆ ಬ್ರೌನ್ ಕಲರ್ ಅಂತೂ ಇಲ್ಲಿ ಇದ್ದೇ ಇದೆ, ಇಲ್ಲಿ ಡ್ರೈನೇಜಿಗೆ ಇದ್ದೇ ಇದೆ ಬ್ರೌನ್ ಕಲರ್. ಹೀಟ್ ಜಾಗಕ್ಕೆ ಒಂದು ಬ್ರೌನ್ ಕಲರ್ ಹಾಕಿದರೆ ತಕ್ಷಣವೇ ರಿಸಲ್ಟ್ ಬರುತ್ತೆ. ಅಲ್ಲಿ 15 ದಿವಸ ಆಗೋದು 8 ದಿವಸ 10 ದಿವಸದಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಏನಂದರೆ ಈ ವಿಂಡ್ ಇದೆಯಲ್ಲ, ವಿಂಡ್ ಜಾಸ್ತಿ ಆದಾಗ ನಾವು ಯೆಲ್ಲೋ ಕಲರ್ನ ಹಾಕಕ್ಕೆ ಹೇಳ್ತೀವಲ್ಲ, ಆವಾಗ ಇಲ್ಲೊಂದು ವಿಂಡಿಗೆ ಗ್ರೀನು, ಇಲ್ಲೊಂದು ಗ್ರೀನ್ ಹಾಕಿದರೆ ನಿಮಗೆ ಅಲ್ಲಿ ಹ್ಯುಮಿಡಿಟಿ ಅಂದರೆ ಸ್ಟಿಫ್ನೆಸ್ಸನ್ನು ಕಡಿಮೆ ಆಗಿ ನಿಮಗೆ ಚಲನೆ ಜಾಸ್ತಿ ಆಗುತ್ತೆ. ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಅರ್ಥ ಆಯ್ತಾ ಇಲ್ಲ ಒಂದ್ಸಲ ಮ್ಯೂಟ್ ಮಾಡಿ ಹೇಳಿ, ಯಾಕಂದರೆ ಮುಂದೆ ಹೋಗ್ತೀನಿ.
ಒಂದೇ ಸಲಕ್ಕೆ ಯಾರಿಗೂ ಅರ್ಥ ಆಗಲ್ಲ. ರೆಕಾರ್ಡಿಂಗ್ ನೋಡ್ತಿರಲ್ಲ ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಈಗ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ರೆಕಾರ್ಡಿಂಗ್ ಅಲ್ಲಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್. ಈಗ ತಾವು ಏನ್ ಮಾತಾಡ್ತಿದ್ದೀರೋ ಅದೇ ರೆಕಾರ್ಡಿಂಗ್ ಸಿಗುತ್ತಲ್ವಾ ಸರ್? ಹೌದು, ಹೌದೇ ರಿಗಾರ್ಡಿಂಗ್. ಮತ್ತೆ ಇನ್ನು ಬೇರೆ ಮಾತಾಡಕ್ ಆಗಲ್ಲ ಮೇಡಮ್. ಅಲ್ಲ ಮೇಡಮ್, ಬೇರೆ ಮಾತಾಡಿ ಕೂಡ ಹಂಗಾದ್ರೆ ಇವತ್ತಿಂದ ಏನ್ ಮತ್ತೆ ಮಾತಾಡ ಮತ್ತೆ ರಿಪೀಟ್ ಮಾಡಿ. ಇಲ್ಲ ಅದೇ ಬರುತ್ತೆ. ಅಲ್ಲ ತಾವು ಮಾತಾಡಿ ಸಿಗುತ್ತಲ್ಲ, ಅವಾಗ ನಾವು ಮತ್ತೆ ಮತ್ತೆ ಕೇಳ್ಕೊಂಡು ಅರ್ಥ ಕೇಳ್ಬೋದು ಮಾಡ್ಕೊಂಡು. ಮೇಡಮ್, ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, Thank ಈಗ you, thank you. ಔಟರ್ ನೀ ಆಯ್ತು. ಈಗ ಫ್ರಂಟ್ ನೀ ಪೇನ್ ಬರುತ್ತೆ. ಫ್ರಂಟ್ ನೀ ಪೇನ್ ಬಂದಾಗ ಮಂಡಿಯ ಮುಂಭಾಗ ಮೆಟ್ಟಲು ಇಳಿಯುವಾಗ ನೋವು ಬರ್ತದೆ ಕೆಲವೊಬ್ಬರಿಗೆ. ಅಲ್ಲಿ ಏನಾಗಿರ್ತದೆ, ಸ್ಟಮಕ್ ಮೆರಿಡಿಯನ್ ಪ್ರಾಬ್ಲಮ್ ಆಗಿರ್ತದೆ. ಸ್ಟಮಕ್ ಮೆರಿಡಿಯನ್ ಪ್ರಾಬ್ಲಮ್ ಆದಾಗ ಅಲ್ಲಿ ವೀಕ್ ಟೈಪ್, ಅಂದರೆ ಸ್ಟಮಕ್ ವೀಕ್ ಟೈಪ್ ಇದ್ದಾಗ ರೆಡ್ ಡಾಟರ್ನ ಹಾಕ್ತೀವಿ. ಅದನ್ನು ಒಂದು ರೆಡ್ ಡಾಟ್ ಹಾಕಿ, ಒಂದು ಹೀಟ್ ಟೈಪಿಗೆ ವೀಕ್ ಇದ್ದರೆ ರೆಡ್ ಡಾಟ್ ಹಾಕಬೇಕು. ಅದೇ ಹೀಟ್ ಟೈಪ್ ಇದ್ದರೆ ಬ್ರೌನ್ ಡಾಟ್ ಹಾಕಬೇಕು. ಅರ್ಥ ಇದ್ರಾ? ಇಲ್ಲಿ ನೋಡಿ, ಈ ಹೀಟ್ ಸ್ಟಮಕ್ ಮೆರಿಡಿಯನ್ ವೀಕ್ ಟೈಪ್ ಇದ್ದಾಗ ರೆಡ್ ಹಾಕಬೇಕು. ಅದೇ ಹೀಟ್ ಟೈಪ್ ಇದ್ದಾಗ ಬ್ರೌನ್ ಹಾಕಬೇಕು. ಅದು ಯಾವಾಗ ಒಂದ್ಸಲ ನೀವು ಹಾಕಿದಾಗ ಇಲ್ಲಿ ಏನಾದ್ರು ಕನ್ಫ್ಯೂಸ್ ಆಯ್ತಂದ್ರೆ ನಿಮಗೆ ಇರ್ತಕ್ಕಂಥ ಸಿಂಪ್ಟಮ್ ಜಾಸ್ತಿ ಆಗುತ್ತೆ. ಆವಾಗ ನೀವು ಚೇಂಜ್ ಮಾಡ್ಕೋಬೋದು. ಮತ್ತು ಒಳಭಾಗದಲ್ಲಿ ನೀ ಪೇನ್ ಇದ್ದಾಗ ಅಲ್ಲಿ ಲಿವರು ಮತ್ತು ಕಿಡ್ನಿ ಎರಡೂ ಮೆರಿಡಿಯನ್ ಕೂಡ ಡಿಸ್ಟರ್ಬ್ ಆಗಿರ್ತದೆ. ಅಲ್ಲಿ ಕೋಲ್ಡ್ ಟೈಪ್ ಇದ್ದರೆ ಆರೆಂಜ್ ಯೂಸ್ ಮಾಡಬೇಕು. ನಾ ಆರೆಂಜ್ ಯೂಸ್ ಮಾಡೋದಂತ ಹೇಳಿದ್ವಲ್ಲ, ಇಲ್ಲಿ ಕಿಡ್ನಿ ಇಲ್ಲೊಂದು ಆರೆಂಜು ಇಲ್ಲೊಂದು ಆರೆಂಜ್ ಹಾಕಿದರೆ ಇಲ್ಲೊಂದು ಆರೆಂಜ್ ಹಾಕಿದರೆ ಕಿಡ್ನಿಯಲ್ಲಿ ಇರ್ತಕ್ಕಂಥ ಕೋಲ್ಡ್ನೆಸ್ಸು ಕಡಿಮೆ ಆಗುತ್ತೆ. ಮತ್ತು ಇಲ್ಲಿ ಹೀಟ್ ಟೈಪ್ ಇತ್ತಂದರೆ ಬ್ರೌನ್ ಡಾಟ್ ಹಾಕಬೇಕು. ಆವಾಗ ಇಲ್ಲಿ ಕೋಲ್ಡ್ನೆಸ್ ಇದ್ದರೆ ಕಿಡ್ನಿ ಎಫೆಕ್ಟು, ಹೀಟ್ ಇತ್ತಂದರೆ ಲಿವರ್ ಎಫೆಕ್ಟು. ಆವಾಗ ಅಲ್ಲಿ ಲಿವರ್ ಹೀಟ್ ಇದ್ದಲ್ಲಿ ಲಿವರ್ ಹೀಟ್ ಇರುತ್ತಲ್ಲ, ಆ ಟೈಮ್ನಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಬ್ರೌನ್ ಕಲರ್ ಹಾಕಬೇಕು ಇಲ್ಲಿ ಹೀಟಿಗೆ. ಆವಾಗ ನಿಮ್ಮದು ಸಮಸ್ಯೆ ಕಡಿಮೆ ಆಗುತ್ತೆ. ಸ್ಟ್ಯಾಗ್ನೇಷನ್ ಟೈಪ್ ಗ್ರೀನ್ ನೋಡಿ, ಅದೇ ಸ್ಟ್ಯಾಗ್ನೇಷನ್ ಟೈಪ್ ಇದ್ರೆ ಗ್ರೀನ್ ಯೂಸ್ ಮಾಡ್ಬೇಕು. ಅಂದರೆ ಸ್ಟ್ಯಾಗ್ನೇಚರ್ ಅಂದರೆ ಮಡ್ಚಕ್ಕಾಗೋದಿಲ್ಲ, ಅಲ್ಲಿ ಫಂಕ್ಷನ್ಗಳು ಇತ್ತಂದರೆ ಚಲನೆ ಕೊಡಬೇಕು. ಸ್ಟ್ಯಾಗ್ನೇಷನ್ ಇರೋರು ಚಲನೆ ಕೊಡಿ, ಗ್ರೀನ್ ಕೊಡಿ, ಅವಾಗ ಕರೆಕ್ಟ್ ಆಗುತ್ತೆ. ಮೆರಿಡಿಯನ್ ಮತ್ತು ಇಲ್ಲಿ ಕೂಡ ನೋಡಿ, ಈ ಅಥೈಟಿಸ್ ಪ್ರಾಬ್ಲಮ್ ಇರೋರಿಗೆ ಸಂಧಿವಾತ ಬರುತ್ತಲ್ಲ, ಅವರಿಗೆ ಕಿಡ್ನಿ ಮತ್ತು ಸ್ಪ್ಲಿನ್ ಎರಡು ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಕಲರ್ ಫಾರ್ಮುಲಾ ಹೆಂಗೆ ಯೂಸ್ ಮಾಡಬೇಕಂದ್ರೆ ಆರೆಂಜ್ ಒಂದು ಹಾಕಬೇಕು, ಯೆಲ್ಲೋ ಒಂದು ಹಾಕಬೇಕು, ಗ್ರೀನ್ ಒಂದು ಹಾಕಬೇಕು. ಇದು ಸಂಧಿವಾತ ಇರೋರಿಗೆ ಈ ಥರ ಲಾಜಿಕ್. ಅಂದರೆ ಆರೆಂಜ್ ಏನು ಮಾಡುತ್ತೆ, ಕಿಡ್ನಿ ಎನರ್ಜಿನ ಸ್ಟ್ರೆಂಥನ್ ಮಾಡುತ್ತೆ. ಯೆಲ್ಲೋ ಏನು ಮಾಡುತ್ತೆ, ಬೋನನ್ನು ಸ್ಟ್ರೆಂಥನ್ ಮಾಡುತ್ತೆ. ಮತ್ತು ಗ್ರೀನ್ ಏನು ಮಾಡುತ್ತೆ, ಜಾಯಿಂಟ್ ಸರ್ಕ್ಯುಲೇಷನನ್ನು ಜಾಸ್ತಿ ಮಾಡುತ್ತೆ. ಈ ಥರ ಪ್ರಾಬ್ಲಮ್ ಇರೋದು. ಇದರಲ್ಲಿ 9 ಟೈಪ್ 10 ಟೈಪ್ ನೀ ಪೇನರಿಗೆ ಕೊಟ್ಟಿದ್ದೀನಿ. ಇದು ಬೇಕಾದರೆ ನಾನು ನಿಮಗೆ ಇದನ್ನು PDF ಕೂಡ ಶೇರ್ ಮಾಡ್ತೀನಿ. ನಿಮಗೆ ಇನ್ನೊಂದು 2 ದಿವಸ ನಾವು ಪ್ರಾಕ್ಟಿಕಲ್ ತೊಗೊಳೋದಕ್ಕಿಂತ ಮುಂಚೆ ಕಳಿಸ್ತೀನಿ. ಹಾಗಾಗಿ ಇವೆಲ್ಲ ನಿಮಗೆ ಯಾವ್ಯಾವ ಟೈಪ್ ನೀ ಇದೆ ಅಂತ ನೀವು ಡಿಸೈಡ್ ಮಾಡಿಕೊಂಡು ಕಲರ್ ಯೂಸ್ ಮಾಡಬೇಕು. ಈಗ ನಾನು ಕೂತ್ಕೊಂಡಲ್ಲಿ ನಿಮಗೆ ಇದೇ ಥರ ಇದೆ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಸಿಂಪ್ಟಮ್ಸ್ ಎಲ್ಲ ಹೇಳಿದ್ದೀನಲ್ಲ, ಇಷ್ಟು ಡೀಟೇಲಾಗಿ ಹೇಳಿರೋದನ್ನು ನೀವು ಯಾವ ಥರ ಇದೆ ಅಂತ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ನೋಡಿ, ಯೂನಿವರ್ಸಲ್ 6 ಕೀ ಅಂದರೆ ಯಾವುದೇ ಕ್ರಾನಿಕ್ ನೀ ಪೇನ್ಗೆ ಮೆರಿಡಿಯನ್, ಕಿಡ್ನಿ, ಸ್ಪ್ಲೀನ್, ಲಿವರ್ ಈ 3 ಪ್ರಾಬ್ಲಮ್ ಕೊಟ್ಟಿರ್ತವೆ. ಆವಾಗ ಆರೆಂಜ್, ಯೆಲ್ಲೋ, ಗ್ರೀನ್ ಅದು ಅರ್ಧ ಗಂಟೆ ಸಾಕು. 21 ದಿನಗಳ ಕಾಲ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, 6 ಕೀ ಕ್ಲಿನಿಕಲ್ ರೂಲ್ ಫಾರ್ ನೀ ರೆಫರೆನ್ಸ್ ಅಂದರೆ ಕೋಲ್ಡ್ ಇದ್ದರೆ ಪ್ಲಸ್ ವೀಕ್ನೆಸ್ ಇದ್ದರೆ ಕಿಡ್ನಿ ಮೆರಿಡಿಯನ್ ಪ್ಲಸ್ ಆರೆಂಜ್ ಹಾಕೋಬೇಕು. ಸ್ವೆಲ್ಲಿಂಗ್ ಇತ್ತಂದರೆ ಸ್ಪ್ಲೀನ್ ಮೆರಿಡಿಯನ್ಗೆ ಗ್ರೀನ್ ಹಾಕೋಬೇಕು. ಬರ್ನಿಂಗ್ ಇತ್ತಂದರೆ ಲಿವರ್ ಮೆರಿಡಿಯನ್ಗೆ ಬ್ರೌನ್ ಹಾಕಬೇಕು. ಬೋನ್ ಡಿಜೆನ್ರೇಷನ್ ಆತಂದರೆ ಕಿಡ್ನಿ ಮೆರಿಡಿಯನ್ಗೆ ಯೆಲ್ಲೋ ಹಾಕಬೇಕು. ಈ ಥರ ಎಲ್ಲನೂ ಓದ್ಕೊಂಡ್ಬಿಟ್ಟು ಇದನ್ನು ಮಾಡಿ. ಇದು ಸೂಪರವಾಗಿ ವರ್ಕ್ ಆಗುತ್ತೆ. ಈ ನಿಮಗೆ ಏನು ಹೇಳಿದ್ದೀನಿ 11 ಪೇಜ್ನಲ್ಲಿ ಇರ್ತಕ್ಕಂಥದ್ದು ಏನು ಹೇಳಿದ್ದೀನಿ ಅದು ನೀವು ನನಗೆ ಯಾವಾಗ ರಿಸಲ್ಟ್ ಬರುತ್ತೋ ನೀವು ನನಗೆ ಫೀಡ್ಬ್ಯಾಕ್ ಕೊಡ್ಬೋದು. ಆವಾಗ ನಿಮಗೆ ಇವೆಲ್ಲ ಸಿಂಪ್ಟಮ್ಸ್ ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೂ ನೀವು ರಿಸಲ್ಟ್ ಬಂದಿಲ್ಲ ಅಂದರೆ ನೀವು ಸರಿಯಾಗಿ ಅಪ್ಲೈ ಮಾಡಿಲ್ಲ. ಇಲ್ಲ ಅಂದರೆ ನಿಮಗೆ ಜಾಸ್ತಿ ಆಗ್ಬೋದು. ನೀವು ಕೋಲ್ಡ್ ಇದ್ದಲ್ಲಿ ಹೀಟನ್ನು ಕಲರ್ಸ್ ಯೂಸ್ ಮಾಡಿದರೆ ಜಾಸ್ತಿ ಆಗುತ್ತೆ, ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಈ ಪಾಯಿಂಟ್ಗಳನ್ನು ನೀಟಾಗಿ ಓದ್ಕೊಂಡ್ಬಿಟ್ಟು ನನಗೆ ಕೋಲ್ಡ್ ಇದೆನಾ, ಸ್ವೆಲ್ಲಿಂಗ್ ಇದೆನಾ, ಬರ್ನಿಂಗ್ ಇದೆನಾ, ಬೋನ್ ಡಿಹೈಡ್ರೇಷನ್ ಇದೆನಾ, ಅಥವಾ ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನೀವು ಇದನ್ನು ಕ್ಲೀನಾಗಿ ಓದ್ಕೊಂಡ್ಬಿಟ್ಟು ಹಾಕಬೇಕು. ಆವಾಗ ನಿಮಗೆ ವಿತಿನ್ 2 to 3 ಡೇಸ್ನಲ್ಲಿ ರಿಸಲ್ಟ್ ಬರುತ್ತೆ. ಯಾಕಂದರೆ
ನಿಮಗೆ ಸ್ಟ್ಯಾಗ್ನೇಷನ್ ಆಗಿತ್ತಂದರೆ ವಿತಿನ್ ಹಾಫ್ ಆನ್ ಅವರ್ನಲ್ಲಿ ನಿಮಗೆ ಹಾಕಿದ ತಕ್ಷಣನೇ ನಿಮಗೆ ಕೂಡಕ್ಕೆ ಬರಲ್ಲ, ನಿಂದ್ರಕ್ಕೆ ಬರಲ್ಲ ಅಂದರೆ ಅದು ಕ್ಲಿಯರ್ ಆಗಿದೆ, ನಾವು ಮಾಡಿದ್ದೀವಿ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಒಂದಲ್ಲ 10 ಸಲ ವಿಡಿಯೋ ನೋಡಿ ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೋಬೇಕು. ಮೊದಲು ಹೇಳಿದ್ನಲ್ಲ, ನಿಮಗೆ ಹುಡುಗ ಯಾರು ಹುಡುಗಿ ಯಾರು, ಜೀನ್ಸ್ ಪ್ಯಾಂಟ್ ಹಾಕಿದ್ದಾರೆ ಕಟಿಂಗ್ ಮಾಡಿದ್ದಾರೆ ಅಂದರೆ ಹುಡುಗ ಅಂತ ಅನ್ಕೋಬಾರ್ದು. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇನ್ ಆ್ಯಂಡ್ ಹ್ಯಾಂಗ್ ಯಾವುದಂತ ನೀವು ಕಂಡು ಹಿಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ದೂರದಿಂದ ನೋಡಿದರೆ ಹುಡುಗನ ಹುಡುಗಿನ ಗೊತ್ತಾಗಲ್ಲ, ಹತ್ರ ಹೋಗಿ ನೋಡ್ಬೇಕು, ಓ ಇದು ಹುಡುಗ ಇದೆ, ಇವರು ಹುಡುಗಿದ್ದಾರೆ. ಯಾಕಂದರೆ ಭಾಳ ಇಂಪಾರ್ಟೆಂಟ್ ಇದೆ. ಇನ್ ಹ್ಯಾಂಗ್ನಲ್ಲಿ ನೀವು ಕಲ್ತ್ರೆ ನೀವು ಫುಲ್ಲು 70% ನೀವು ಹೀಲರ್ ಆದಂಗೆ. ಇನ್ ಆ್ಯಂಡ್ ಹ್ಯಾಂಗ್ ಇದರಲ್ಲೇ ನಮ್ಮ ಜೀವನ ಹೀಲರ್ದಿರೋದು. ಅದಕ್ಕೋಸ್ಕರ ಏನೇ ಡೌಟ್ ಇದ್ದರೂ ಹಾಕೋದಕ್ಕೆ ಏನಾದರೂ ನಿಮಗೆ ಸಮಸ್ಯೆ ಅನಿಸ್ತಾ, ಡೌಟ್ ಅನಿಸ್ತಾ, ನೀವು ಮತ್ತೆ ರೀವೆರಿಫಿಕೇಷನ್ ಮಾಡ್ಕೊಳ್ಳಿ, ಮತ್ತೊಂದು ಸಲ ಕೇಳ್ಕೊರಿ. ಆದರೆ ಭಾಳ ಮಟ್ಟದಲ್ಲಿ ನಿಮಗೆ ಎಫೆಕ್ಟ್ ಆಗಲ್ಲ. ಬಟ್ ನಿಮ್ಮ ಸಿಂಪ್ಟಮ್ಸ್ ಏನಾಗುತ್ತೆ, ನೀವು ಅದಲಿ ಬದಲಿ ಮಾಡಿದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಓ ಹೌದು, ಬ್ರೌನ್ ಹಾಕಬೇಕಾಗಿತ್ತು, ನಾನು ರೆಡ್ ಹಾಕಿಬಿಟ್ಟೆ, ಮತ್ತೆ ಜಾಸ್ತಿ ಆಗಿದೆ. ಅಲ್ಲಿ ಬ್ರೌನ್ ಹಾಕಿದರೆ ಸರಿ ಹೋಗ್ಬಿಡುತ್ತೆ, ಏನು ಮತ್ತೆ ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಸಿಂಪ್ಟಮ್ಸನ್ನು ನೀವು ಕ್ಲಿಯರಾಗಿ ಮಾಡಿದರೆ ಬೇಗ ರಿಸಲ್ಟ್ ಬರುತ್ತಂತ ನಮ್ಮ ಅನಿಸಿಕೆ. ಹಾಗಾಗಿ ಮತ್ತೆ ಏನಾದರೂ ಇದ್ದರೆ ನಾಳೆ ಮತ್ತೆ ಕ್ಲಾಸಿಗೆ ಬರೋಣ. ಇವತ್ತು ಇಷ್ಟು ಪ್ರೋಟೋಕಾಲ್ಸ್ ಹೇಳಿದ್ದೀನಿ, ಇನ್ ಆ್ಯಂಡ್ ಹ್ಯಾಂಗ್ ಬಗ್ಗೆ ತಿಳಿಸಿದ್ದೀನಿ. ಮತ್ತು ಯಾರಾದರೂ ಏನಾದರೂ ಡೌಟ್ ಇದ್ದರೆ ಒಂದು 10 ನಿಮಿಷ ಕಾಲಾವಕಾಶ ಇರುತ್ತೆ, ಕೇಳಿ. ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡೋಣ. 7:30ಗೆ ನಾವು ಕ್ಲಾಸನ್ನು ಮುಗಿಸೋಣ, ಮತ್ತು ನಾಳೆ ಸಿಗೋಣ. ನಾಳೆ ಒಂದು ದಿವಸ ಕ್ಲಾಸ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಿಮಗೆ 2 ದಿವಸದ್ದೇನು ಕ್ಲಾಸ್ ಮಾಡಿದ್ದೀನಿ ಅದರಲ್ಲಿ ಏನಾದರೂ ತೊಂದರೆ ಹಾಕಿದರೆ, ಕಲರ್ ಅಪ್ಲೈ ಮಾಡಿದರೆ, ರಿಸಲ್ಟ್ ಬಂತು, ರಿಸಲ್ಟ್ ಬರಲಿಲ್ಲ, ಅದನ್ನು ನಾವು ಮಾತಾಡೋಣ. ಸರಿನಾ? ಇನ್ನೊಂದು 10 ನಿಮಿಷ ಟೈಮ್ ಇದೆ, ಯಾರಾದ್ರು ಕೇಳೋದಿದ್ರೆ ಕೇಳ್ಬೋದು. ಕಲರ್ ಅಪ್ಲೈ ಮಾಡೋದು ಅಂತ ಹೇಳಿದ್ರಲ್ಲ, ಒಬ್ಬೊಬ್ರೆ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಮಸ್ಕಾರ. ಕಲರ್ ಅಪ್ಲೈ ಮಾಡೋದು ಅಂದ್ರೆ ಸ್ಕೆಚ್ ಪೆನ್ ಕಲರ್ಗಳ? ಸ್ಕೆಚ್ ಪೆನ್ ಅಂದರೆ ನಾವು ನಾನ್ ಟಾಕ್ಸಿನ್ಸ್ ಬ್ರಷ್ ಪೆನ್ನನ್ನು ಯೂಸ್ ಮಾಡ್ತೀನಿ, ನಾನು ಡಾಮ್ಸ್ ಯೂಸ್ ಮಾಡ್ತೀನಿ. ಡಾಮ್ಸೇ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಲರ್ಸ್ ಅಕ್ಯುರೇಟ್ ಆಗಿರುತ್ತೆ, ಲೈಫ್ ಚೆನ್ನಾಗಿ ಬರುತ್ತೆ. ನಾನು ಒಂದೇ ಡಾಮ್ಸ್ ಕಲರ್ ಪೆನ್ ಅನ್ನ ಅದು ತೋರಿಸ್ಬೋದಾ? ಪೆನ್ ಒಂದು ನಿಮಿಷ ಸರ್, ಪೆನ್ ತೋರಿಸ್ಬೋದಾ ಸರ್? ಒಂದು ಸರ್ ಇಲ್ಲಿ ತೋರಿಸ್ತೀನಿ ನಾನು. ಇದೆಲ್ಲ ತೋರಿಸಿ. ಅದು ಬೇಡ, ಅದು ಬೇಡ. ಅದು ಡಾಮ್ಸ್ ಅಂದರೆ ಕಲರ್ ಸ್ವಲ್ಪ ಅಕ್ಯುರೇಟ್ ಆಗಿರುತ್ತೆ. ಓಕೆ, ಇದು ಕಾಣ್ತಾ ಇದೆಯಲ್ಲ, ಡಾಮ್ಸ್ ಪೆನ್ ಅಂತ. ಇದು ಡೋಮ್ಸ್ ಅಂತ. ಡೋಮ್ಸ್ ಅಂತ. ಇದು ಏನಕ್ಕಂದ್ರೆ ಇದು ನಿಮಗೆ 14 ಕಲರ್ ಬರುತ್ತೆ. ವಿತ್ ಇದರಲ್ಲಿ ವೈಟ್ ಇರುತ್ತೆ, ಗ್ರೇ ಕಲರ್ ಇರುತ್ತೆ, ಮತ್ತೆ ನಿಮಗೆ ಲೈಫ್ ಚೆನ್ನಾಗಿ ಬರುತ್ತೆ. ಇದು 200, ಅದು 150 ಅಷ್ಟೇ ಡಿಫ್ರೆನ್ಸ್. ಬಟ್ ಕಲರ್ ಸ್ವಲ್ಪ ಡಾರ್ಕ್ ಇರುತ್ತೆ. ಇದು ಅದು ಸ್ವಲ್ಪ ಎಲ್ಲ ಸೇಮ್ ಕಲರೇ ವರ್ಕ್ ಆಗೋದು, ಏನು ತೊಂದರೆ ಇಲ್ಲ. ಬಟ್ ಏನಂದರೆ ಇದು ಲೈಫ್ ಚೆನ್ನಾಗಿ ಬರುತ್ತೆ. ನೀವು ಡೋಮ್ಸ್ ಯೂಸ್ ಮಾಡೋದ್ರೆ ಕೇಳಿ. ನಾನು 1 ವರ್ಷ ಆಯ್ತು ಸರ್, ಏನು ತೊಂದರೆ ಇಲ್ಲ. ನಾನು ಪೇಷೆಂಟ್ನ ಎಷ್ಟು ನೋಡಿದ್ರು ನನ್ನ ಕಡೆ ಹಂಗೆ ಇದೆ. ಒಂದು ಬಾಕ್ಸ್ ಹೆಚ್ಚು ಕಡಿಮೆ 1.5 ವರ್ಷ ಆಯ್ತು ನಾನು ತಗೊಂಡು. ಹಂಗೆ ಪರ್ಮನೆಂಟ್ ಮಾರ್ಕರ್ಸ್, ಅವು ಟೆಂಪರರಿ ಮಾರ್ಕರ್ಸ್. ಇದು ನಾನ್ ಟಾಕ್ಸಿನ್ ಸರ್ ಇದು. ಬಟ್ ನೀರು ಹಾಕಿ ತೊಳೆದ್ರೆ ಸ್ವಲ್ಪ ಹೋಗಲ್ಲ, ಸೋಪ್ ಹಚ್ಚಿ ತೊಳೆದ್ರೆ ಕ್ಲೀನಾಗಿ ಹೋಗುತ್ತೆ. ಇಲ್ಲಾಂದ್ರೆ ಸ್ಯಾನಿಟೈಸರ್ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಸರ್. ಸರ್ ಹೇಳಿ. ಹಲೋ. ಹಾಂ ಹೇಳಿ ಸರ್. ಸರ್, ನೀವು ಮೊಣಕಾಲಿಗೆ ನೋವಿಗೆ ಕೋಲ್ಡ್ ಇಂದ ಬಂದಿದ್ಯಾ ಅಥವಾ ಹೀಟಿಂದ ಬಂದಿದ್ಯಾ ಅಂತಿರಲ್ಲ, ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಆ ಪ್ರಕೃತಿ ನಿಯಮ? ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಹೀಟ್ನಿಂದ ಬಂದರೆ ಬೆಳಿಗ್ಗೆ ಹೆಚ್ಚು ಹೊತ್ತು ಜಾಸ್ತಿ ಆಗುತ್ತೆ, ಇಲ್ಲ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ನಿಮಗೆ ಏನಾದರೂ ತಂಪು ಆಹಾರ ಸೇವಿಸಿದಾಗ ಜಾಸ್ತಿ ಆಗುತ್ತೆ. ಈ ಥರ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಕೋಲ್ಡ್ ಇದ್ದರೆ ಏನು ಬರುತ್ತೆ, ಯಾವ ಥರ ಬರುತ್ತೆ, ಯಾವ ಟೈಮಲ್ಲಿ ಜಾಸ್ತಿ ಬರುತ್ತೆ. ನೀವೇನಾದ್ರು ಶಾಖ ಕೊಟ್ಟರೆ ಸ್ವಲ್ಪ ಕಡಿಮೆ ಅನಿಸುತ್ತೆ ನಿಮಗೆ. ಈ ಥರ ಎಲ್ಲ ಕೋಲ್ಡ್ನಿಂದ ಬರ್ತಿರ್ತಕ್ಕಂಥದ್ದು. ಸರ್, ಈಗ ನೀವು ಹೇಳಿರೋದು ನಿಮ್ಮ ಇದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಈ ಪ್ರೆಸೆಂಟೇಷನ್ ಅದ್ರಲ್ಲಿ ಎಲ್ಲ ಇದೆಯಲ್ಲ ಡೀಟೇಲ್ಸು? ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೆಸೆಂಟೇಷನ್ ಮುಖಾಂತರನೇ ಎಕ್ಸ್ಪ್ಲೇನ್ ಮಾಡಿರೋದು, ಅದನ್ನೇ ನಿಮಗೆ ಸಿಗುತ್ತೆ. ಇದು ಬುಕ್ಸ್ನಲ್ಲಿ ಎಂಟ್ರಿ ಮಾಡಿಲ್ಲ ಇದನ್ನ. ಈ ಪ್ರೋಟೋಕಾಲು ಇವತ್ತು ನೋಡಿ, ಇವಾಗ ನೀವು ಮಾತಾಡ್ತಿರೋ ಕ್ಲಾರಿಟಿ ಅವಾಗ ಇರಲಿಲ್ಲ. ಹೌದೌದು, ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕಟಿಂಗ್ ಆಗ್ತಿತ್ತು, ಮಳೆ ಬರ್ತಿತ್ತು ಅಂತ ಹೇಳಿದ್ರಲ್ಲ, ಮೇ ಬಿ ಅದು ಸರ್.
ವಾಯ್ಸ್ ಇರುತ್ತೆ ರೆಕಾರ್ಡಿಂಗ್ ಅಲ್ಲಿ. ಓಕೆ, ಮತ್ತೆ ಸರ್ ಈಗ ನೀವು ಹೇಳಿದ್ರಲ್ಲ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ ಅಂತ, ಪ್ರಾಕ್ಟಿಕಲ್ ಕ್ಲಾಸ್ ಪ್ರಾಕ್ಟಿಕಲ್ ಅಂದ್ರೆ ಹೆಂಗಂದ್ರೆ ಸರ್, ಅಥವಾ ಇಲ್ಲ ಪ್ರಾಕ್ಟಿಕಲ್ ಅಂದ್ರೆ ಇವತ್ತು 2 ದಿವಸ ನಾನು ಏನ್ ಹೇಳಿದ್ದೀನಿ ಸರ್, ನನಗೆ ಮಂಡಿ ನೋವು ಇತ್ತು, ನೀವು ಹೇಳ್ದಂಗೆ ನಾ ಕಲರ್ ಹಚ್ಕೊಂಡೆ, ಏನೋ ಕನ್ಫ್ಯೂಸ್ ಆಯ್ತು, ಏನೋ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಈಗ ನಾ ಕ್ಲಾಸ್ ಹೇಳ್ಬೇಕಾದ್ರೆ ಯಾರಿಗೂ ಮಾತಾಡ್ಸಾರಲ್ಲ. ಈಗ 10 ನಿಮಿಷ ಟೈಮ್ ಈಗಿದೆ, 10 ನಿಮಿಷದಲ್ಲಿ ಅಲ್ಲಿ 3 ನಿಮಿಷ ಆಯ್ತು, ಈಗ 7 ನಿಮಿಷ ಉಳಿದಿದೆ, ಎಲ್ಲರಿಗೂ ಮಾತಾಡ್ಸಕ್ಕಾಗಲ್ಲ ನಾನು. ಅವಾಗ ಏನ್ ಮಾಡ್ತೀನಿ, ಒಂದ್ ದಿವಸ ನಾವು ಪರ್ಫೆಕ್ಷನ್ಗೆ ಹೋಗ್ಬೇಕು. ನಾನು ಮೊದ್ಲು ನಿಮಗೆ ಮಾತು ಕೊಟ್ಟಿರೋದೇನು, ನಿಮಗೆ ಪರ್ಫೆಕ್ಷನ್ ಮಾಡ್ತೀವಂತ. ನಾನು ಇನ್ನೂ 2 ದಿವಸ ಕ್ಲಾಸ್ ಎಷ್ಟರಾಗ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂತ, ನಿಮ್ ಜೊತೆಗೆ ಹರಟೆ ಹೊಡ್ಕೊಂತ ಮಾತಾಡ್ಕೊಂತ ಇರೋದೇ ನಮ್ಮ ಕೆಲಸ. ಹೇಳಿ ಮತ್ತೆ. ನಿಮ್ಮ ಹತ್ರ ಸಿಗುತ್ತೆ ಸರ್? ನಮ್ಮ ಹತ್ರನೂ ಸಿಗುತ್ತೆ. ಅಲ್ಲ ಸರ್, ಈಗ ನಾನು ರಾಣೆಬೆನ್ನೂರಿಂದ ಕೊರಿಯರ್ ಮಾಡಿ ಆ ಚಾರ್ಜ್ ಹಾಕೋದ್ರೊಳಗಡೆ ನಿಮಗೆ ಆನ್ಲೈನ್ ನಲ್ಲಿ ಸಿಗುತ್ತೆ, ಅಲ್ಲಿ ಬುಕ್ ಸ್ಟಾಲ್ ನಲ್ಲಿ ಸಿಗುತ್ತೆ, ತಗೊಂಬಿಡಿ. ಓಕೆ, ಅದಕ್ಕೆ ನಾವು ಟಾಕ್ಸಿನ್ ನಾನ್ ಟಾಕ್ಸಿನ್ ಅಂತ ಹೇಳ್ಬೇಕು. ಏನಿಲ್ಲ, ನೀವು ನನಗೆ ಫೋನ್ ಮಾಡಿ, ಗೊತ್ತಾಗಲಿಲ್ಲ ನನಗೆ ಫೋನ್ ಮಾಡಿ, ನಾನು ಹೇಳ್ತೀನಿ. ಸರಿ ಸರ್. ಓಕೆ, ಮತ್ತೆ ಯಾರಾದ್ರೂ ಇದ್ದೀರಾ? ನೀವು ರಾಣಿಬೆನ್ನೂರಿಂದ ಮಾತಾಡೋದು? ಹೌದು, ರಾಣೆಬೆನ್ನೂರು ಸರ್ ನಮ್ದು. ನೀವು ರಾಣಿಬೆನ್ನೂರು ಸರ್? ಹೌದು. ಆದ್ರೆ ರಾಣೆಬೆನ್ನೂರಿಂದ ಹಳ್ಳಿಯಲ್ಲಿ ಇರ್ತೀನಿ. ಅಲ್ಲಿಂದ ಒಂದು 15 ಕಿಲೋಮೀಟರ್ ಹಳ್ಳಿ ದೂರದಲ್ಲಿ ಇರ್ತೀನಿ. ಓಕೆ, ಸರಿ ಸರಿ. ಓಕೆ. ಮಂಡಿ ನೋವಿಗೆ ಬಿಸಿನೀರ್ ಹಾಕ್ದೆ ನಿಮ್ಗೆ ಆರಾಮ್ ಅನ್ಸ್ತು ಅಂದ್ರೆ ಕೋಲ್ಡ್ ಇಂದ ಬಂದಿರುತ್ತೆ ಅಂತ, ಅಥವಾ ಬಿಸಿನೀರ್ ಹಾಕ್ದೆ ನಿಮ್ಗೆ ಏನಾರ ಜಾಸ್ತಿ ಆಗ್ತಿದೆ ನನಗೆ ಪೇನ್ ಅಂದ್ರೆ ಅದು ಹೀಟ್ ಇಂದ ಬಂದಿರುತ್ತೆ ಅಂತ. ಸಿಂಪಲ್ ಆಗಿ ಇದಿಷ್ಟೊಂದು ತಿಳ್ಕೊಂಡಿರ್ರಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾರೆ. ಸರ್, ಈಗ ತಾವು ಮೆರಿಡಿಯನ್ ಮೇಲೆ ಕಲರ್ ತೋರ್ಸಿದ್ರಲ್ಲ ಸರ್, ಅಲ್ಲಿ LULIKD ಅಂತೇನೇನೋ ಇತ್ತಲ್ಲ, ಅದು ಒಂಚೂರು ಹೇಳಿ ಸರ್. ಒಂದ್ ನಿಮಿಷ ಅದನ್ನ ಹೇಳ್ಬಿಡ್ತೀನಿ. ಯಾವ ಮೆರಿಡಿಯನ್ ಏನೇನೋ ಅಂತ ಹೇಳ್ಬಿಡ್ತೀನಿ. ಅದೊಂದು ನೆನ್ಪು ಮಾಡಿದ್ರಲ್ಲ, ಅದೊಂದು ಹೇಳ್ಬಿಡ್ತೀನಿ ಸರ್. ಒಂದೊಂದು ಬೆರಳಿಗೆ 3 ಲೈನ್ ಇತ್ತಲ್ಲ ಸರ್, ಅದೇನು? ಒಂದ್ ನಿಮಿಷ ಅದನ್ನ ಹೇಳ್ತೀನಿ. ಈಗ ನೋಡಿ, ಇದು ಎಡಗೈ ತೋರಬೆರಳು, ಅರ್ಥ ಆಗ್ತಾ ಇದಲ್ಲ? ಎಡಗೈ ತೋರಬೆರಳು ಇದು. ಕಾಣ್ತಾ ಇದಲ್ಲ? PPT ಕಾಣ್ತಾ ಇದಲ್ಲ? ಓಪನ್ ಮಾಡಿ, ಸ್ಕ್ರೀನ್ ಓಪನ್ ಇದೆ. ನಿಮ್ಗೆ ಇದರಲ್ಲಿ ಅರ್ಥ ಆಗುತ್ತೆ, ಅದಕ್ಕೆ ಇದರಲ್ಲಿ ತಗೊಂತೀನಿ, ಆಮೇಲೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದು ಎಡಗೈನಾ? ಎಡಗೈ ಈ ತೋರಬೆರಳು ಇದೆಲ್ಲ, ಇಲ್ಲಿ ಲಂಗ್ಸ್ ಬರುತ್ತೆ. ಈ ಜಾಗದಲ್ಲಿ ನಿಮಗೆ ಲಂಗ್ಸ್ ಬರುತ್ತೆ. ಕಾಣ್ತಾ ಇದ್ದೀರಾ? ಈ ಜಾಗದಲ್ಲಿ ನಿಮಗೆ ಲಂಗ್ಸ್ ಬರುತ್ತೆ. ಗೊತ್ತಾಯ್ತಾ? ಸರ್, ನೀವೇ ಕೈ ಎತ್ತಿ ತೋರಿಸ್ಬಿಡಿ ಸರ್. ಅಂದ್ರೆ ನಂದು ಬ್ಯಾಕ್ ಗ್ರೌಂಡ್ ಹಾಕಿರ್ತೀನಲ್ಲ, ಅದನ್ನು ನೋಡ್ತಾ ಇದೀವಿ. ಇಲ್ಲಿ ಟುವರ್ಡ್ಸ್ ಲಂಗ್ಸ್. ಎಲ್ಲಿ ಅಂದ್ರೆ ಲಂಗ್ಸ್. ಈ ಸೈಡ್ ಹೆಬ್ಬಟ್ ಸೈಡ್ ಏನ್ ಬರುತ್ತಲ್ಲ, ಇದು ಲಂಗ್ಸ್ ಭಾಗ. ಇದು ಓಕೆನಾ? ಅರ್ಥ ಆಯ್ತಾ? ಈ ಮಧ್ಯ ಬರುತ್ತಲ್ಲ, ಮಧ್ಯ ಬರೋದು ಪೆರಿಕಾರ್ಡಿಯಂ. ಇಂಡೆಕ್ಸ್ ಫಿಂಗರ್ ಅಲ್ಲಿ ಮಧ್ಯ ಬರೋದು ಪೆರಿಕಾರ್ಡಿಯಂ. ಮತ್ತೆ ಸೈಡಿಗೆ ಬರೋದು, ಈ ಕಡೆ ಕಿರುಬೆರಳು ಸೈಡ್ ಬರೋದು, ಇದು ಹಾರ್ಟ್ ಲೈನ್. ಸರಿನಾ? ಓಕೆ. ಮತ್ತೆ ಈ ಮಧ್ಯ ಬೆರಳು ಇದೆ ನೋಡಿ, ಮಧ್ಯ ಬೆರಳು ಹೆಬ್ಬಟ್ ಸೈಡ್ ಬರೋದು ಲಿವರ್ ಬರುತ್ತೆ. ಹೆಬ್ಬಟ್ ಸೈಡ್ ಬರೋದು ಲಿವರ್ ಬರುತ್ತೆ. ಅದೇ ಸೆಂಟ್ರಲ್ ಬರೋದು ಸ್ಪ್ಲೀನ್ ಬರುತ್ತೆ. ಸೈಡಿಗೆ ಬರೋದು ಕಿಡ್ನಿ ಬರುತ್ತೆ. ಇದು ಅಂದ್ರೆ ನಾನು ಬ್ಯಾಕ್ ಗ್ರೌಂಡ್ ಹಾಕಿರ್ತೀನಲ್ಲ, ಎದುರುಗಡೆ ತಂದಾಗ ಹೋಗ್ಬಿಡುತ್ತಂತ ಅಷ್ಟೇ. ಈಗ ಬಂತ್ರಾ ಮೇಡಮ್? ಬಂತಾ? ಈಗ ಸ್ವಲ್ಪ ಬೆಟರ್. ಅದ್ ಹೇಳ್ಬಿಡಿ ಸರ್. ಎರಡು ಜಾಯಿಂಟ್ ಈಗ ಅಷ್ಟೇನೆ ನೀವು ಕವರ್ ಮಾಡ್ಕೋಬೇಕು, ಬರಂಗಿಲ್ಲ ಅಂತ. ಇಲ್ಲಿಂದ ನೀವು ಮಾರ್ಕ್ ಮಾಡ್ಕೋಬೇಕು. ಈ ತುದಿಯಿಂದ ಮಾರ್ಕ್ ಮಾಡಿ, 2ನೇ ಬಳ್ಳಿಗೆ ಈ 2 ಬಳ್ಳಿ ಕಾಣ್ತಾ ಇದೆಯಲ್ಲ, 2ನೇ ಮಾರ್ಕ್ ಇದೆಯಲ್ಲ, ಇದು 2ನೇ ಗೆರೆ. 1 2 3. ಇದು ಇಲ್ಲಿ 3 ಕಲರ್ ಆದ್ರೆ ಒಂದು ಗೆರೆ ಮುಗೀತು. ಮತ್ತೆ ನೆಕ್ಸ್ಟ್ 1 2 3. ಇಲ್ಲಿ 1 2 3 ಬರುತ್ತೆ. ಅಂದ್ರೆ ಇಲ್ಲಿ
ಇಲ್ಲಿ ಏನು ಕಾಣಿಸಿದ್ದೇನಲ್ಲ PPTಯಲ್ಲಿ ಸೇಮ್ ಅದೇ ಥರ ನಿಮಗೆ ನಾನು ಇನ್ನೊಂದ್ಸಲ ನಿಮಗೆ ಬೇಕಾದರೆ ಈಗ ಏನು ತಿಳಿಸ್ಕೊಡ್ತೀನಲ್ಲ ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ ನಾನೀಗ ಕೈ ತೋರಿಸೋದಕ್ಕಿಂತ ನೋಡಿ ಇದು 1 2 3ನೇ ಗೆರೆಗೆ ಫಸ್ಟ್ ಗೆರೆ ಬರುತ್ತೆ. 3ನೇ ಗೆರೆಗೆ ಫಸ್ಟ್ ಲೈನ್ ಕ್ಲೋಸ್ ಆಗುತ್ತೆ. ಇದು 1 2 3 ಇಲ್ಲಿ ಫಸ್ಟ್ ಗೆರೆ ಇದು ನಮ್ಮ ಜಾಯಿಂಟ್ ಇದು ಅರ್ಥ ಆಯ್ತಾ ಈಗ. ಮತ್ತೆ 1 2 3 ಇದು 2ನೇ ಗೆರೆ. ಈ 2 ಗೆರೆಯಲ್ಲಿ ಮಾತ್ರ ಇಲ್ಲಿಂದ ಮೆಜರ್ಮೆಂಟ್ ತೊಗೋಬೇಕು ನೀವು. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಮೆಜರ್ಮೆಂಟ್ ತೊಗೋಬೇಕು. ಎಷ್ಟು ಸೆಂಟಿಮೀಟರ್ ಇದೆ ನಿಮ್ಮ ಕೈ, ಇಲ್ಲಿ ಎಷ್ಟು ಚುಕ್ಕೆ ಇದೆ, 1 2 3 4 5 6 ಡಿವೈಡೆಡ್ ಬೈ 6 ಮಾಡ್ಕೋಬೇಕು. ಡಿವೈಡೆಡ್ ಬೈ 6 ಮಾಡ್ಕೋಬೇಕು. 6 ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಡಿವೈಡೆಡ್ ಬೈ 6 ಮಾಡಿದಾಗ ಇಲ್ಲಿ ಯಾವ ಕಲರ್ ಬರುತ್ತೋ ಈ ಕಲರ್ ಬರುತ್ತೋ ಇದು 2 ಗೆರೆಯಲ್ಲೇ ನಿಮ್ಮದು ಮುಗಿದೋಗುತ್ತೆ. ಇದು ಲಂಗ್ಸು, ಇದು ಪೆರಿಕಾರ್ಡಿಯಮ್ಮು, ಇದು ಹಾರ್ಟು ಇಂಡೆಕ್ಸ್ ಫಿಂಗರಲ್ಲಿ. ಮತ್ತು ಮಧ್ಯದ ಬೆರಳಲ್ಲಿ ಲಿವರು, ಸ್ಪ್ಲೀನು, ಕಿಡ್ನಿ. ಈ ಮುಂಭಾಗದಲ್ಲಿ ಇವೆರಡು ಬೆರಳಲ್ಲಿ ಇನ್ನು ಮೆರಿಡಿಯನ್ ಮುಗೀತದೆ. ಆಮೇಲೆ ಯಾಂಗ್ ಮೆರಿಡಿಯನ್ ಸ್ಟಾರ್ಟ್ ಆಗುತ್ತೆ. ಯಾಂಗ್ ಮೆರಿಡಿಯನ್ ನೋಡಿ ಇಲ್ಲಿ ಉಗುರಿದೆ, ಈ ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾವುದಿದೆ. ಮಧ್ಯ ಬೆರಳಿನಲ್ಲಿ ಏನಿದೆ, ಯೂರಿನರಿ ಬ್ಲಾಡರ್ ಇದೆ. ನೆಕ್ಸ್ಟ್ ಸೆಂಟ್ರಲ್ ಏನಿದೆ, ಗಾಲ್ ಬ್ಲಾಡರ್ ಇದೆ, ಮತ್ತು ಸ್ಟಮಕ್ ಇದೆ. ಇದು ಯಾಂಗ್ ಮೆರಿಡಿಯನ್ಸ್. ಈ ಕಡೆ ತೋರ್ಬೆಳಲ್ಲಿ ಏನಿದೆ, ಸ್ಮಾಲ್ ಇಂಟೆಸ್ಟೈನ್ ಇದೆ, ತ್ರಿಬಲ್ ವಾರ್ಮರ್ ಇದೆ, ಲಾರ್ಜ್ ಇಂಟೆಸ್ಟೈನ್ ಇದೆ. ಇಷ್ಟು ನೀವು ದಿನ ಕೇಳ್ಕೊಂತ ಹೋದಾಗ ನಿಮಗೆ ಆಟೋಮೆಟಿಕ್ ಅರ್ಥ ಆಗುತ್ತೆ. ಅದರಲ್ಲೇನು ತೊಂದರೆ ಇಲ್ಲ. ಹಾಗಾಗಿ ಇಷ್ಟನ್ನು ನೀವು ಮಾಡಿ, ಕೆಲವರಿಗೆ ಏನಾರ ಡೌಟ್ ಇತ್ತಂದರೆ ನಾನು ನಿಮಗೆ ಚಿತ್ರದ ಮೂಲಕನೂ ಕಳಿಸ್ತೀನಿ. ನಾನು ಈ ಚಿತ್ರ ಮಾಡಿದ್ದೀನಲ್ಲ, ಈ ಚಿತ್ರದಲ್ಲಿ ನಿಮಗೆ ಕೈ ಕಾಣುತ್ತೆ. ಅದಕ್ಕೋಸ್ಕರ ಯಾರಿಗಾರ ಏನಾದರೂ ಇದ್ದರೆ, ಕೆಲವೊಬ್ಬರಿಗೆ ನಾನು ಕಿಡ್ನಿ ಕೋಲ್ಡ್ನೆಸ್ ಇದ್ದರೆ ಏನು ಮಾಡಿರ್ತೀನಿ ಗೊತ್ತಾ, ಕಿಡ್ನಿ ಕೋಲ್ಡ್ನೆಸ್ ಆಗಿತ್ತು. ಇಲ್ಲಿ ಕಿಡ್ನಿ ಫಸ್ಟ್ ಭಾಗ ಏನು ಬರುತ್ತೆ, ಕಿಡ್ನಿ ಕೋಲ್ಡ್ನೆಸ್ ಆಗಿರೋ ಜಾಗಕ್ಕೆ ಏನು ಬರುತ್ತೆ ಅಂದರೆ ಇಲ್ಲೊಂದು ಆರೆಂಜ್ ಬರುತ್ತೆ, ಇಲ್ಲೊಂದು ಆರೆಂಜ್ ಬರುತ್ತೆ, ಇಲ್ಲೊಂದು ಆರೆಂಜ್ ಬರುತ್ತೆ. 2 ಆರೆಂಜ್ ಕಲರ್ ಬರುತ್ತೆ ಕಿಡ್ನಿ ಕೋಲ್ಡ್ನೆಸ್ನವರಿಗೆ. ಇಷ್ಟೇ ಕ್ಲೋಸ್. ಇಲ್ಲಿ ಲಿವರಲ್ಲಿ ವಿಂಡ್ ಜಾಸ್ತಿ ಆಗಿದೆ. ಲಿವರಲ್ಲಿ ವಿಂಡ್ ಜಾಸ್ತಿ ಆಗಿದ್ರೆ ಏನು ಮಾಡಬೇಕು ಸರ್? ಮೇಡಮ್ ಸಿಂಧು ಮೇಡಮ್ ಮೀಟ್ ಮಾಡಿ. ನೋಡಿ, ಲಿವರಲ್ಲಿ ವಿಂಡ್ ಜಾಸ್ತಿ ಆದರೆ ಕಾಣುತ್ತಿಲ್ಲ ಸರ್. ಕಾಣಿಸ್ತಾ ಇಲ್ವಾ? ಹಲೋ, ಕಾಣಿಸ್ತಾ ಇಲ್ವಾ ಮೇಡಮ್? PPT ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆಯಾ ಇಲ್ವಾ? ಓಕೆ. ಓಕೆ, ಈಗ ಲಿವರ್ ನೋಡಿ, ಲಿವರ್ ಅಲ್ಲಿ ವಿಂಡ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಗೊತ್ತಾ? ಹಾ ಹೇಳಿ ಸರ್, ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ಬರ್ತಾ ಇಲ್ವಾ? ಈಗ ಕಾಣಿಸ್ತಾ ಇದೆ. ಓಕೆ, ಈಗ ನೋಡಿ, ಲಿವರ್ ಅಲ್ಲಿ ವಿಂಡ್ ಜಾಸ್ತಿ ಆದ್ರೆ ಎಲ್ಲೋ ಬರ್ತಾ ಇದೆ ಸರ್. ಇದೆ. ಲಿವರ್ ವಿಂಡ್ ಜಾಸ್ತಿ ಆದ್ರೆ ಇಲ್ಲೊಂದು ಎಲ್ಲೋ ಆಗ್ತೀವಿ. ಲಿವರ್ ಅಲ್ಲಿ ವಿಂಡ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಸರ್? ಲಿವರ್ ಅಲ್ಲಿ ವಿಂಡ್ ಜಾಸ್ತಿ ಆದ್ರೆ ಇಲ್ಲೊಂದು ಯೆಲ್ಲೋ ಕಲರ್ ಹಾಕ್ತಿವಿ, ಇಲ್ಲೊಂದು ಯೆಲ್ಲೋ ಕಲರ್ ಹಾಕ್ತಿವಿ. ನೋಡಿ, ಇಲ್ಲಿ ವಿಂಡ್ ಇದೆಯಲ್ಲ, ಈ ಜಾಗಕ್ಕೊಂದು ಯೆಲ್ಲೋ ಹಾಕಿ, ಈ ಜಾಗಕ್ಕೊಂದು ಯೆಲ್ಲೋ ಹಾಕಿ, ವಿಂಡ್ ಕಡಿಮೆ ಆಗ್ಬಿಡುತ್ತೆ. ಸರಿನಾ? ಈ ಟೈಪ್ ಎಲ್ಲ ಇದ್ದಾಗ ನಿಮಗೆ ಒಂದು ಚುಕ್ಕಿಯಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಮತ್ತೆ ನಾವು ನಾಳೆ ಸಿಗೋಣ. ನಿಮ್ಗೆ ಏನೇ ಡೌಟ್ ಇದ್ರೂ ನಾವು